ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ಹಾಗೆ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ತರಲಿ ಹರ್ಷ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿ ಔಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ ತಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗುರುಜಿ. ಧನ್ಯವಾದಗಳು ಗುರುಜಿ. ಇವತ್ತು ಹೊಸ ವರ್ಷ, ನಿನ್ನೆನೆ ಸಾಕಷ್ಟು ಕುತೂಹಲವನ್ನ ನಮ್ಮಲ್ಲಿ ಇಟ್ಬಿಟ್ಟಿದ್ದೀರಾ ನೀವು. ನಾವು ಕಾಯ್ತಾ ಇದ್ವಿ ಈ ಒಂದು ವರ್ಷ ಗುರುಜಿ ಏನೋ ವಿಶೇಷವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ. ಈ ಒಂದು ಹೊಸ ವರ್ಷದ ಹೊಸ್ತಿಲಲ್ಲಿದ್ದೀವಿ, ಏನ್ ಹೇಳ್ತಾ ಇದ್ದೀರಾ ಮೊದಲಿಗೆ? ಖಂಡಿತ ಸಮಸ್ತ ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ, ಬಂಧುಗಳಿಗೂ, ಆತ್ಮೀಯರಿಗೂ, ನನ್ನವರಿಗೂ, ನಿಮ್ಮವರಿಗೂ, ನಿಮ್ಮೆಲ್ಲರವರಿಗೂ ಈ ಒಂದು ಹೊಸ ವರ್ಷದ ಶುಭಾಶಯಗಳು. ಇನ್ನಷ್ಟು ಆನಂದ, ಹೊಸ ಬದುಕು, ಹೊಸ ಗಮ್ಯ, ಹೊಸ ಗುರಿ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರು ಜೀವನದಲ್ಲಿ ಎಲ್ಲೋ ಒಂದು ಇಟ್ಕೊಂಡಿರ್ತೀರ ನೋಡಿ. ನಾವು ಕೂಡ ಹೊಸದಾಗಿರ್ಬೇಕು, ಲಿಟಲ್ ವೆಟ್ ಆ ಒಂದು ಚಾಮಿಂಗ್ ಇರಬೇಕು. ಆ ಹೊಸ ವರ್ಷವನ್ನ ಕರ್ಕೊಳ್ಳೋಕ್ಕೆ ಆ ಒಂದು ರೆಡಿ ಇರಬೇಕು ಅನ್ನತಕ್ಕಂಥದ್ದು. ಎಸ್, ನಾನು ರೆಡಿ ಇದ್ದೇನೆ, ನೀನು ನನಗೇನು ಕೊಡ್ತೀಯಮ್ಮ, ಆ ಪ್ರಕೃತಿ ಮಾತೆ, ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತಕ್ಕಂಥ ಒಂದು ಛಲ ಇರಬೇಕು. ಬೆಳಿಗ್ಗೆನೆ ಎದ್ದು ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನ, ಅಮ್ಮನ ಆಶೀರ್ವಾದ, ಅಪ್ಪನ ಆಶೀರ್ವಾದ, ಹಿರಿಯರ ಆಶೀರ್ವಾದ ಅಂತೆಲ್ಲ ತೊಗೊಂಡಿರ್ತೀರ. ಖಂಡಿತ ನಿಮಗೆಲ್ಲ ಆನಂದ ಹೆಚ್ಚು ಹೆಚ್ಚು ಮಗದಷ್ಟು ಆ ಭಗವಂತ ದಯ ಪಾಲಿಸ್ಲಿ ಅಂತ ಕೇಳ್ಕೊತೇನೆ. ಒಂದು ಹೊಸ ಗುರಿ ಇಟ್ಕೊಳ್ಳಿ. 2013 ಎಲ್ಲೋ 13ರ ಭಾವ, 13 ಅಂದ್ರೇ ರಾಹು ಪ್ರಭಾವ ಅಂತ ಒಂದು ಹಿಲ್ಟನ್ ಗ್ರೂಪ್ ಆಫ್ ಹೋಟೆಲಲ್ಲಿ ಕೂಡ ರೂಮ್ ನಂಬರ್ 13 ಇಲ್ಲ. ಪ್ರಪಂಚದ ತುಂಬ ಖ್ಯಾತಿವೆತ್ತ ಹೋಟೆಲ್ ಅದು. ಜೀವನದಲ್ಲಿ ತುಂಬ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡೋರು ಅಂದ್ಕೊಳ್ಳೋದು ಒಂದ್ಸಲಿ ಆದರೂ ಆ ಹಿಲ್ಟನ್ ಗ್ರೂಪ್ ಆಫ್ ಹೋಟೆಲಲ್ಲಿ, ಹಿಲ್ಟನ್ ಹೋಟೆಲಲ್ಲಿ ಊಟ ಮಾಡಬೇಕು, ಉಳ್ಕೋಬೇಕು ಅನ್ನತಕ್ಕಂಥದ್ದು. ಅಷ್ಟು ದೊಡ್ಡ ಹೋಟ್ಲಲ್ಲೂ ಕೂಡ ರೂಮ್ ನಂಬರ್ 13 ಇಲ್ಲ ಅಂದರೆ ನೀವು ನೆನೆಸ್ಕೋಬಹುದು ಎಲ್ಲೋ ಒಂದು ಗಾಢವಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಪುಟ್ಟ ವೈಬ್ರೇಷನ್, ಸಣ್ಣದಾಗಿ ನೆಗೆಟಿವ್ ವೈಬ್ರೇಷನ್ ಏನಾಗಬಹುದು ಅಂತಕ್ಕಂಥದ್ದು. ಅಂಥದ್ದೊಂದು ಅನಾಹುತ ಖಂಡಿತ ಇದೆ ಈ ವರ್ಷ 2013. ಅದರಲ್ಲೂ ಏಪ್ರಿಲ್ ಮೇ ಆಸುಪಾಸಿನಲ್ಲಿ 3 ಗ್ರಹಣಗಳು ನಡೆಯುತ್ತೆ ಒಂದೇ ಬಾರಿಗೆ, ಹೆಚ್ಚು ಕಡಿಮೆ. ಅದು ದೇಶಕ್ಕೂ ರಾಜ್ಯಕ್ಕೂ ಶುಭಕರವಲ್ಲ. ಸಾಮಾನ್ಯವಾಗಿ ವರ್ಷಕ್ಕೆ ನಮ್ಮ ಕಣ್ಣಿಗೆ, ನಮ್ಮ ಒಂದು ಅನುಭವಕ್ಕೆ ಬರತಕ್ಕಂಥ ಗ್ರಹಣಗಳು 3 ಇಲ್ಲ 4 ಇರ್ತವೆ. ಆದರೆ ಈ ವರ್ಷ 5 ಗ್ರಹಣಗಳು ಸಂಭವಿಸ್ತಕ್ಕಂಥ ಒಂದು ಸಣ್ಣ ಒಂದು ಬದಲಾವಣೆ ಇದೆ. ಹೆಚ್ಚಿನ ಒತ್ತಡಗಳನ್ನು, ಹೆಚ್ಚಿನ ನೋವುಗಳನ್ನು, ಹೆಚ್ಚಿನ ಸಮಸ್ಯೆಗಳನ್ನು, ಹೆಚ್ಚಿನ ಅಪಮಾನಗಳನ್ನು, ಹೆಚ್ಚಿನ ಅವಮಾನಗಳನ್ನು, ಹೆಚ್ಚಿನ ಒಂದು ರಾಜಕೀಯ ದೊಂಬರಾಟಗಳನ್ನು, ಕೆಸರೆರಚಾಟವನ್ನು, ಇವೆಲ್ಲವನ್ನ ನೋಡ್ತಕ್ಕಂಥ ಭಾವ ಈ ವರ್ಷ ಇರತಕ್ಕಂಥದ್ದು. ಪ್ರತಿಯೊಬ್ಬ ಸಾಮಾನ್ಯರು, ಅದರಲ್ಲೂ ಈ ವರ್ಷ ಎಲ್ಲೂ ಇಲ್ಲದಂತ ಯಾವಾಗಲೂ ತುಂಬ ಅಪರೂಪಕ್ಕೆ ಬರ್ತಕ್ಕಂಥ ಒಂದು ವಿಸ್ಮಯ ಇದೆ. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಅದು ಕುಜ ಉಚ್ಚಸ್ಥಾನ, ಶನಿಯೂ ಉಚ್ಚಸ್ಥಾನ. ಆ ಒಂದು ಕುಜ ಶನಿ ನೇರವಾಗಿ ವಿಶೇಷವಾಗಿ ಆ ಒಂದು ಕೇಂದ್ರ ಸ್ಥಾನ ಭಾವಗಳಿಗೆ ಬರ್ತಕ್ಕಂಥದ್ದು. ವಾಣಿಜ್ಯಕಾರಕ ಬುಧ ಸೂರ್ಯನ ಜೊತೆ ಸೇರಿ ಧನುಸು ರಾಶಿಯಲ್ಲಿ ಕುಳಿತಿರ್ತಕ್ಕಂಥದ್ದು. ಸೊ ವ್ಯಾಪಾರಿಗಳಿಗೆ, ಮಣ್ಣಿನ ವ್ಯಾಪಾರಿಗಳಿಗೆ, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರಿ, ಈ ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು ಇಂತಹ ಒಂದು ವ್ಯಾಪಾರಿಗಳಿಗೆ, ರಕ್ಷಣಾ ಇಲಾಖೆಯಲ್ಲಿರೋರಿಗೆ, ಮಿಲಿಟರಿ ಇಲಾಖೆನಲ್ಲಿರೋರಿಗೆ, ಪೊಲೀಸ್ ಇಲಾಖೆನಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ಇಲಾಖೆನಲ್ಲಿರ್ತಕ್ಕಂಥವರಿಗೆ ಯಾವ್ಯಾವ ಫಲಾಫಲಗಳನ್ನು ಹೆಚ್ಚಾಗಿ ಕೊಡ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣಂತೆ. ಆದರೂ 2013 ಆದಷ್ಟು ಒಂದು ಪುಟ್ಟ ಗುರಿ, ಒಂದು ಪುಟ್ಟ ಕನಸನ್ನು ಇಟ್ಕೊಳ್ಳಿ. ತುಂಬ ದೊಡ್ಡ ದೊಡ್ಡ ಕನಸು ಇಟ್ಕೋಬೇಡಿ, ನೆನ್ಪಿಟ್ಕೊಳ್ಳಿ. ವೆನ್ ಇಟ್ ಕೊಲಾಪ್ಸಸ್ ಇಟ್ ಹರ್ಟ್ಸ್ ಯು ವೆರಿ ಬ್ಯಾಡ್ಲಿ. ಅಯ್ಯೋ ಹೀಗೆ ಅನ್ಕೋಬೇಕಿತ್ತಪ್ಪ, ಹೀಗೆ ಮಾಡಬೇಕಿತ್ತಪ್ಪ, ಹೀಗೆಲ್ಲ ಇರಬೇಕಿತ್ತಪ್ಪ ಎಲ್ಲ ಅನ್ಕೋತೇವೆ. ಆದರೂ ಎಲ್ಲೋ ಒಂದು ತಳಮಳ. ನಾವು ನಿಮಿತ್ತ ಮಾತ್ರವೇ, ನಾವೆಲ್ಲರೂ ಪಾತ್ರಧಾರಿಗಳೇ. ನಾವು ಅನ್ಕೋಬಹುದು
ಎಲ್ಲವೂ ನಮ್ಮದೇ ಅನ್ನತಕ್ಕಂಥದ್ದು, ಯಾವುದೂ ನಮ್ಮದಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಸೃಷ್ಟಿ ಸಮೇತ ಈ ರವಿಶಂಕರ ಅನ್ನುವ ಹೆಸರು ಕೊಟ್ಟಿದ್ದು ನನ್ನ ತಂದೆ ತಾಯಿಗಳೇ. ಈ ರವಿಶಂಕರ ಅನ್ನತಕ್ಕಂಥ ದೇಹ ಕೊಟ್ಟಿರುವುದು ನನ್ನ ತಂದೆ ತಾಯಿಗಳೇ. ಈ ರವಿಶಂಕರನ ಮುಂದ್ಗಡೆ ಏನಾದ್ರೂ ಡಿಗ್ರಿಗಳು ಡಿಪ್ಲೊಮಾಸ್ ಇದ್ರೆ ಅದು ನನ್ನ ಯೂನಿವರ್ಸಿಟಿ ಕೊಟ್ಟಿರ್ತಕ್ಕಂಥದ್ದು. ಈ ಗುರೂಜಿ ಅನ್ನತಕ್ಕಂಥ ಪಟ್ಟ ಕೊಟ್ಟಿದ್ರೆ ಅದು ನೀವು ಕೊಟ್ಟಿರ್ತಕ್ಕಂಥದ್ದು. ಶ್ರೀ ಅಂತ ಏನಾದ್ರೂ ಯಾರಾದ್ರೂ ಸೇರಿಸಿದ್ರೆ ಅದು ಇನ್ನೊಬ್ರು ಕೊಟ್ಟಿರ್ತಕ್ಕಂಥದ್ದು. ಈ ನೀರು ಪ್ರಕೃತಿ ಕೊಟ್ಟಿರೋದು, ಈ ಗಾಳಿ ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು, ಈ ಉಸಿರು ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು, ಈ ಬೆಳಕು ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು. ಎಲ್ಲವನ್ನು ಈ ಪ್ರಕೃತಿಯೇ. ನಮ್ಮದು ಅನ್ನತಕ್ಕಂಥದ್ದು ಯಾವುದೂ ಇಲ್ಲ. ಅದು ಅಬ್ಬಬ್ಬ ಅಂತ ಇದ್ರೆ ಅದು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಅಷ್ಟೇ. ನಾವು ಮಾತ್ರ ಅವರ ಮೇಲೆ ಮಾತ್ರವೇ ನೀನು ನನ್ನದು ಅನ್ನತಕ್ಕಂಥ ಅಧಿಕಾರ ಚಲಾಯಿಸ್ತಕ್ಕಂಥದ್ದು. ಯಾಕಂದ್ರೆ ಅಮ್ಮನ ನೀವು ಅಧಿಕಾರ ಚಲಾಯಿಸಕ್ ನೋಡಿ ಅಪ್ಪ ಬರ್ತಾರೆ. ನನ್ನ ಹೆಂಡ್ತಿನೇನೋ ಜಬರ್ದಸ್ತ್ ಮಾಡ್ತೀ ಅಂತಾರೆ. ಅಪ್ಪನ ತುಂಬಾ ಮುದ್ದು ಮಾಡಕ್ ಹೋಗಿ ಅಮ್ಮ ಬರ್ತಾಳೆ. ಬಿಡೋ ನಿಮ್ಮಪ್ಪನ ಜೊತೆ, ನಿಮ್ಮಪ್ಪ ನಂದು ಅಂತ ಹೇಳಕ್ಕೆ ಬರುತ್ತೆ. ನಿಮ್ಮ ಮಗಳು, ಬೆಳೆದ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಅವಳನ್ನ ಇದ್ ಮಾಡ್ಲಿಕ್ಕೆ ನೋಡಿ ಆಕೆ ಬಾಯ್ ಫ್ರೆಂಡ್ ಬರ್ತಾನೆ, ಇಲ್ಲ ಆಕೆ ಗಂಡ ಬರ್ತಾನೆ. ಮಗನನ್ನ ನೋಡಿ ಸೊಸೆ ಬರ್ತಾಳೆ, ಅಜ್ಜನ ಹತ್ರ ಹೋದ್ರೆ ಅಜ್ಜಿ ಬರ್ತಾರೆ. ಈ ರೀತಿ ಪ್ರತಿಯೊಂದಕ್ಕೂ ಯಾರಾದ್ರೂ ಒಂದು ಪ್ಲಾನ್ ಬಿ ಇದೆ. ಪ್ಲಾನ್ ಬಿ ಇಲ್ಲದಿರೋದು ಅಂದ್ರೆ ಇದು ಒಂದೇ, ನಮ್ಮದು ಅಂತ ಖುಷಿಯಾಗಿ ಹೇಳ್ಕೊಳ್ತಕ್ಕಂಥದ್ದು ಒಂದೇ, ಅದು ನಮ್ಮ ಸಂಗಾತಿ ಅಷ್ಟೇ. ನಾ ಮದುವೆ ಆಗಿ ನಾ ಕರ್ಕೊ ಬಂದಿದ್ದೀನೋ ಅಂತಕ್ಕಂಥದ್ದು. ಅಷ್ಟು ಬಿಟ್ರೆ ಜೀವನದಲ್ಲಿ ನಮ್ಮದು ಅನ್ನತಕ್ಕಂಥದ್ದು ಯಾವುದೂ ಇಲ್ಲ. ಯಾರಾದ್ರೂ ನಿನ್ನದು ಅನ್ನತಕ್ಕಂಥದ್ದು ಏನಾದ್ರೂ ಇದೆಯೇನಪ್ಪ ಅಂದ್ರೆ ನಾನಂತೂ ನೇರವಾಗಿ ಹೇಳ್ತೀನಿ, ನನಗೆ ನಾನು ಹೆಂಡತಿ ಇದ್ದಾಳಪ್ಪ ಅನ್ನತಕ್ಕಂಥದ್ದು. ನೀವು ಅಷ್ಟೇ ಖುಷಿಯಾಗಿ ಹೇಳಿ, ನನಗೆ ನನ್ನ ಗಂಡ ಇದ್ದಾರೆ. ಅದು ಬಿಟ್ರೆ ಇನ್ಯಾವುದೂ ಇಲ್ಲ. ಯಾವುದೂ ಶಾಶ್ವತವಲ್ಲ. ಗೆಲುವುಗಳೇ ಶಾಶ್ವತವಲ್ಲವೆಂದ ಮೇಲೆ ಸೋಲುಗಳು ಶಾಶ್ವತವಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ. ಆತಂಕಕ್ಕೊಳಗಾಗಬೇಡಿ. ತುಂಬಾ ಗೆದ್ದವರು ಯಾರೂ ಇಲ್ಲ ಇಲ್ಲಿ, ತುಂಬಾ ಸೋತವರು ಯಾರೂ ಇಲ್ಲ. ಯಾಕೋ ನಾವು ಸಾಮಾನ್ಯ ಮನುಷ್ಯರಾಗಿ ಯೋಚನೆ ಮಾಡ್ತೇವೆ, ಐ ಲಾಸ್ ದಿಸ್, ನಾನು ಇದು ಕಳ್ಕೊಂಡೆ ಗುರುಗಳೇ, ಸ್ನೇಹಿತರನ್ನು ಕಳ್ಕೊಂಡೆ, ಮಿತ್ರರನ್ನ ಕಳ್ಕೊಂಡೆ, ಬಂಧುಗಳನ್ನ ಕಳ್ಕೊಂಡೆ, ಮಕ್ಕಳನ್ನ ಕಳ್ಕೊಂಡೆ, ತಂದೆ ತಾಯಿಗಳನ್ನ ಕಳ್ಕೊಂಡೆ, ಅಧಿಕಾರವನ್ನ ಕಳ್ಕೊಂಡೆ, ಆಧಿಪತ್ಯವನ್ನ ಕಳ್ಕೊಂಡೆ, ರಾಜಪಟ್ಟವನ್ನ ಕಳ್ಕೊಂಡೆ, ದುಡ್ಡನ್ನ ಕಳ್ಕೊಂಡೆ, ಯಶಸ್ಸನ್ನ ಕಳ್ಕೊಂಡೆ. ವೇರ್ ಇಸ್ ದಟ್? ಏನದು ಯಶಸ್ಸು? ಯಾರಿಗಾದ್ರೂ ಅದು ಬಾಕ್ಸಾ ಹಾಗೆ ಇರ್ಲಿಕ್ಕೆ? ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಾಧನೆ ಮಾಡಿ ಹೋಗಿರ್ತಕ್ಕಂಥ ವ್ಯಕ್ತಿಗಳು ನಮಗ್ ನೆನಪೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೇವೆ. ತುಂಬಾ ದೊಡ್ಡ ಸಾಧನೆ ಅವರವರ ರಂಗದಲ್ಲಿ ಮರೆತು ಮುಂದಕ್ಕೆ ಬಂದ್ಬಿಟ್ಟಿದೆ. ಅವ್ರು ಯಾರು ಬೇಡ. ನಮ್ಮ ಅಜ್ಜ ಅಜ್ಜಿ ಎಷ್ಟು ನೆನಪಿಗೆ ಬರ್ತಾರೆ, ಗತಿಸಿ ಹೋದಂತ ಅಜ್ಜ ಅಜ್ಜಿ ನೆನಪು ಮಾಡ್ಕೊಂಡು ನೋಡಿ. ವರ್ಷಕ್ಕೊಮ್ಮೆ ಕಾರ್ಯ ಮಾಡುವಾಗಷ್ಟೇ. ಸೊ ಆ ಸೋಲನ್ನು ಅಷ್ಟೇ ವರ್ಷಕ್ಕೊಮ್ಮೆ ನೆನಪು ಮಾಡ್ಕೊಳ್ಳಿ. ಇರುವ ಗೆಲುವುಗಳನ್ನ ಆ ಇರುವೆಯ ಹಾಗೆ, ಬೆಟ್ಟದಷ್ಟು ಮಣ್ಣಿದ್ರು 4 ಕಾಳು ಸಕ್ಕರೆ ಹಾಕಿದ್ರೆ ಅದನ್ನ ಮಾತ್ರ ತಗೋಬಿಡುತ್ತೆ. ಅಷ್ಟೇ ತಗೊಳ್ಳಿ, ಆನಂದ ಅನುಭವಿಸಿ, ದೇವರು ಕೊಟ್ಟಷ್ಟು ತೃಪ್ತಿ ಪಡಿ. ಇಲ್ಲ ಅನ್ನತಕ್ಕಂಥದ್ದನ್ನ ಯೋಚನೆ ಮಾಡಬೇಡಿ. ನನಗಿಲ್ಲ ಅನ್ನತಕ್ಕಂಥ ಭಾವವು ಮನಸ್ಸಿಗೆ ಹಾಕೋಬೇಡಿ. ವಾಟ್ ಯು ಆರ್, ನೀವಿದ್ದೀರಲ್ಲ ನನಗಷ್ಟು ಸಾಕು. ನೀವೇ ಸತ್ಯ, ನೀವಿಲ್ಲದ್ದು ಯಾವುದೂ ಇಲ್ಲ, ಅದು ಎಂಥದ್ದೂ ಬೇಕಿಲ್ಲ. ನೀವಿದ್ದೀರಲ್ಲವಾ? ಆ ಸೋಲು ಹೊರಟೋಗಿದೆ, ಗೆಲುವು ಹೊರಟೋಗಿದೆ, ವಯಸ್ಸು ಹೊರಟೋಗಿದೆ, ಆಯಸ್ಸು ಹೊರಟೋಗಿದೆ, ಅಂದನ ಹೊರಟೋಗಿದೆ, ಚಂದನ ಹೊರಟೋಗಿದೆ. ನೀವಿದ್ದೀರಲ್ವಾ, ನನಗಷ್ಟು ಸಾಕು. ಅದನ್ನ ನಂಬಿ ನಾವಿದ್ದೇವೆ, ಅಷ್ಟು ಸಾಕು. ಖಂಡಿತ ಗೆಲುವು ನಿಮ್ಮ ಜೊತೆಲಿ ಬರುತ್ತೆ. ಅದ್ರ ಜೊತೆ ಓಡಬೇಡಿ, ಎಲ್ಲ ಸರಿಯಾಗುತ್ತೆ. ಈ ವರ್ಷ ಇನ್ನಷ್ಟು ಮಗದಷ್ಟು ಮತ್ತಷ್ಟು ಆನಂದ, ಸಂತಸ ಎಲ್ಲವನ್ನ ನಿಮಗೆ ದೇವರು ದಯಪಾಲಿಸ್ಲಿ. ಮುಂದಿನ ಭಾಗದಲ್ಲಿ ಯಾವ್ಯಾವ ರಾಶಿಗೆ ಏನೇನು ಫಲಾಫಲಗಳನ್ನ ಆ ಭಗವಂತ ಇಟ್ಟಿದ್ದಾನೆ ಅನ್ನೋದನ್ನ ನೋಡೋಣ. ದೈವಿ ಚಿತ್ತ ಒಳ್ಳೇದಾಗ್ಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಹೊಸ ವರ್ಷದಂದು ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಪದ್ಮಾ ಅಂದ್ಬಿಟ್ಟು ಪದ್ಮನಾಭ ನಗರದಿಂದ ಮಾತಾಡ್ತಿರೋದು, ಬೆಂಗಳೂರಿಂದ. ಪದ್ಮಾ ಅವರು ಪದ್ಮನಾಭ ನಗರದಿಂದ ಕರೆ ಮಾಡ್ತೀರಾ, ಬಹಳ ಸಂತೋಷ. ಮೊದಲಿಗೆ ನಿಮ್ಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಅಷ್ಟೇ ದಿವ್ಯಾ ಅವರೇ, ತುಂಬಾ ಖುಷಿ ಆಯ್ತು ಕರೆ ಸಿಕ್ಕಿರೋದು, ನಿಮ್ ಹತ್ರ ಮಾತಾಡ್ತಿರೋದು. ನನ್ಗೂ ಅಷ್ಟೇ ಖುಷಿ ಆಗ್ತಿದೆ, ಯಾಕಂದ್ರೆ ಹೊಸ ವರ್ಷದ ಮೊದಲನೇ ಕಾಲರ್ ನೀವು. ಹೌದು. ಹೇಳಿ ಪದ್ಮಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 26 ಡಿಸೆಂಬರ್ 83. ಸಮಯ ಮಧ್ಯಾಹ್ನ 3:15. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 5. ಗುರುಜಿ ಇದ್ದಾರೆ, ಮಾತಾಡಿ ಪದ್ಮಾ ಅವರೇ. ಗುರುಜಿ, ನಿಮ್ಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗುರುಜಿ. ತಮಗೂ ಕೂಡ ತಾಯಿ.
ತಮಗೂ ಕೂಡ ನಿಮ್ ದೇವರು ಹತ್ರ ಮಾತಾಡ್ತಿರೋದು ತುಂಬಾನೇ ಖುಷಿ ಆಗ್ತಿದೆ. ತುಂಬಾ ಟೈಮ್ ಇಂದ ಮಾತಾಡ್ಬೇಕಂತ ಅನ್ಕೊಂಡ್ವಿ. ಎಲ್ಲಾ ಪ್ರೋಗ್ರಾಮ್ಸ್ ನೋಡ್ತೀವಿ, ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಗುರುಜಿ ನಿಮ್ ಕಾರ್ಯಕ್ರಮ. ಶಂಕರ ಇರ್ಲಿ. ಹುಟ್ಟಿದ ಸಮಯ ಇನ್ನೊಂದ್ಸಲಿ ಹೇಳ್ತೀರಾ? ಮಧ್ಯಾಹ್ನ 3:15. ಮಧ್ಯಾಹ್ನ 3:15. ಬ್ಯಾಂಗ್ಳೂರ್ ಅಲ್ವಾ ಹುಟ್ಟಿರೋದು ತಾವು? ಹೌದು. ಸರಿ. ಯಾಕೋ ಶಾಪಗ್ರಸ್ತ ಜಾತಕ, ರಾಹುಗ್ರಸ್ತ ಅಂದ್ರೆ ಶಾಪಗ್ರಸ್ತ ಅಂತಿರ್ತಾನೆ. ಎಲ್ಲೋ ಒಂದು ಆತಂಕ, ನೋವು, ಸಮಸ್ಯೆ, ಬಾಧ, ಹೋರಾಟ ಇಡತಕ್ಕಂಥದ್ದೇ. ಎಲ್ಲವೂ ಇದೆ, ಏನೂ ಇಲ್ಲ ಅನ್ನತಕ್ಕಂಥ ಮಾನಸಿಕವಾಗಿ ಕೊರಗಬೇಕು, ನೋವು ತಿನ್ನಬೇಕು. ಗುರು ಬೇರೆ ಅಷ್ಟಮ, ಹಣಕಾಸು ಸಮಸ್ಯೆಗಳಾಗುವುದು, ಕುಜಚಂದ್ರ ಸಂಧಿ, ಎಲ್ಲೋ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ನೋವು ತಿನ್ನಬೇಕು. ಶನಿಗ್ರಸ್ತ ಶುಕ್ರ, ಎಲ್ಲೋ ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಹೋರಾಟ ಆಗಬೇಕು. ದೇವರೆಲ್ಲ ಕೊಟ್ಟಿದ್ದಾನೆ, ಯಾಕೋ ಎಲ್ಲವೂ ಇದೆ. ತಾಕತ್ತಿನ ಹೆಣ್ಣುಮಗುವೆ ನೀವು, ತಲೆ ಬಗ್ಸಿದ ಮಾತಿಲ್ಲ. ಏನೋ ಒಂದು ಛಾತಿ ಇದೆ, ಏನೋ ಒಂದು ಬೆಳಕಿದೆ, ಅದು ನಿಮಗೆ ಗೊತ್ತಾಗ್ತಿಲ್ಲ. ಒಂದ್ಸಲಿ ದಿನಕ್ಕೊಂದ್ಸಲಿ ಆದ್ರೂ ಅನ್ಸುತ್ತೆ ನಿಮ್ಗೆ, ನಾನೇನೋ ಮಾಡಬೇಕು, ನಾನು ಏನಕ್ಕೂ ಬಂದಿದ್ದೇನೆ, ಯಾಕೋ ಇದು ಸಹಿಸ್ಲಿಕ್ಕೆ ಆಗ್ತಿಲ್ಲ ಅಂತ. ಆದ್ರೆ ತುಂಬ ಸಲ ಅನ್ಕೋತೀರ, ಏನೋ ಬಿಡು, ಪಾಲಿಗೆ ಬಂದಿದ್ದು ಪಂಚಾಮೃತ, ಏನೋ ಆಗ್ಲಿ ಬಿಡು, ಈ ರೀತಿ ಅನ್ನತಕ್ಕಂಥ ಭಾವಗಳು. ಆ 1% ನಿಮ್ಮನ್ನ ಪ್ರಚೋದಿಸ್ತಿದೆ. ಯಾಕೋ ಅದು ನಾನಲ್ವೇನೋ, ಇದು ಆಗೋದಿಲ್ವೇನೋ ಅನ್ನತಕ್ಕಂಥ ಛಾಯೆ. ಇದನ್ನ ಹಾಗೇ ಇಟ್ಕೊಂಡು ಕೊರಗ್ತಾ ಕುಳಿತಿದ್ದೀರಾ ಅನ್ನತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ ತಾಯಿ? ಖಂಡಿತ ಗುರುಜಿ, ಖಂಡಿತ. ಆ 1% ಇದೆಯಲ್ಲ, ಅದನ್ನ 99% ಮಾಡ್ಕೊಳ್ಳಿ. ಖಂಡಿತ ನೀವು ಒಂದು ಅಪರೂಪದ ಬೆಳಕೆ, ಖಂಡಿತ. ಅದು ಆಗಾಗ ಎಲ್ಲೋ ಅದನ್ನ ನನ್ನ ಗುರುಗಳು ಹೇಳ್ತಿರೋರು, ಯಾವಾಗಲಾದ್ರೂ ಎಲ್ಲಿಯಾದ್ರೂ ಒಮ್ಮೆ ಒಂದು ಸಲಿಯಾದ್ರೂ ಅದೃಷ್ಟದ ಬಾಗಿಲು ತೆಗೆಯುತ್ತೆ. ಅದನ್ನು ಗುರುತಿಸ್ಕೋಬೇಕು, ನಾವು ಹಿಡ್ಕೋಬೇಕಾಗ ಅಂತಕ್ಕಂಥದ್ದು ನಿಮ್ಮಲ್ಲಂಥದ್ದಿದೆ. ಅದೇ ನಿಮ್ಮನ್ನ ಪ್ರಚೋದಿಸ್ತಿರೋದು. ಬಟ್ ನೀವೆಲ್ಲೋ ಈ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಸಮಸ್ಯೆಗೆಲ್ಲ ಅದೇ ಒಂದು ತರ ದೊಡ್ಡದಾಗಿ ಭ್ರಮಾಲೋಕದಲ್ಲಿ ಆಗೋದಿಲ್ವೇನೋ, ನಾನು ಸಾಧಿಸ್ಕೊಳ್ಳಲ್ವೇನೋ ಅನ್ನತಕ್ಕಂಥದ್ದು ಖಂಡಿತ ಅಲ್ಲ. ಯು ಆರ್ ಎ ಕ್ರಿಯೇಟರ್, ಅನ್ ಅಲ್ಟಿಮೇಟ್. ಖಂಡಿತ ವಜ್ರವೇ ತಾಯಿ. ಅದಕ್ಕೆ ನೋಡಿ, ವಯಸ್ಸು 30 ಹತ್ರ ಬರ್ತಿದ್ರು, ಇನ್ನು 20ರ ವಾಂಚನ, 20ರ ತಾಕತ್ತು, ಆ ಅಂದ, ಆ ಚಂದ, ಆ ಡ್ರೆಸ್ಸು. ನೀವು ಫಂಕ್ಷನ್ಗೆ ಹೋದ್ರೆ ಗಂಡಸರು ಬಿಟ್ಬಿಡಿ, ಹೆಂಗಸರು ಸಮೇತ ಈಗ ನೋಡ್ತಿರ್ತಾರೆ ನಿಮ್ಮನ್ನ. ಹಾಗೇ ದೃಷ್ಟಿಯಾಗಿ ಬಂದು ಮಲಗ್ಬಿಡೋಣ ಅನ್ನಿಸ್ತಕ್ಕಂಥದ್ದು. ಇದು ಏನಪ್ಪಾ ಇದು, ನಾನು ಏನು ಅಂತ ಅನ್ಸುತ್ತೆ, ಯಾಕೆ? ಅದು ನೋಡಿ, ಇನ್ನೂ ಒಂದು, ಪೂಜೆ ಮಾಡುವಾಗಲೇ ನಿಮ್ಮ ಮನಸ್ಸು ವಿಚಲನ ಆಗ್ತಕ್ಕಂಥದ್ದು. ಬೇರೆ ಏನೋ ಮೋಹ, ಬೇರೆ ಏನೋ ಬೇಕು, ಇದ್ದದ್ದು ಮೀರಿದ್ದು ಬೇಕು. ಅದು ಸರಿಯಾ ತಪ್ಪ ಅನ್ನತಕ್ಕಂಥ ಜಿಜ್ಞಾಸೆಗಳು ಕೂಡ. ಹೌದೋ? ಹಾ. ಸೊ ಅದ್ರ ಕಡೆ ಗಮನ ಕೊಡಿ. ಒಂದು ಅಧಿಕಾರ, ಒಂದು ಕೆಲಸ, ಒಂದು ಬಿಸ್ನೆಸ್, ಒಂದು ಕಮಿಟ್ಮೆಂಟ್ ತಗೊಳ್ಳಿ. ಶನಿ ಉಚ್ಚ ಸ್ಥಾನ ನಿಮ್ಮ ಜಾತಕದಲ್ಲಿ ಮತ್ತೆ ಅಲ್ಲಿಗೆ ಬಂದಿದ್ದಾನೆ. 27-28 ವರ್ಷಕ್ಕೆ ಮತ್ತೆ ಬಂದಿರತಕ್ಕಂಥದ್ದು. ಜೀವನದಲ್ಲಿ ಶನಿ 2ನೇ ಬಾರಿ ಬಂದಾಗ ಬಹುದೊಡ್ಡ ಅದೃಷ್ಟ, ಅಧಿಕಾರ, ಅಂತಸ್ತು ಕೊಡಲೇಬೇಕು. ಅದರಲ್ಲೂ ಉಚ್ಚ ಸ್ಥಾನ. ಅಮ್ಮ ತಾಯಿ ತುಂಬಾ ಚೆನ್ನಾಗಿರ್ತೀಯೋ, ತುಂಬಾ ಚೆನ್ನಾಗಿರ್ತೀಯ, ಬಳಸ್ಕೊಳ್ಳಿ. ಆದಷ್ಟು ಆ ಗುರು ಅಷ್ಟಮದಲ್ಲಿರೋದ್ರಿಂದ ಯಾರನ್ನು ನಂಬಬೇಡಿ, ಆತರ ಪಟ್ಟು ವ್ಯವಹಾರ ಮಾಡಬೇಡಿ. ಸ್ವಲ್ಪ ಬರವಣಿಗೆ ಇಲ್ಲದೆ ಯಾವುದೇ ಒಂದು ಲೆಕ್ಕಾಚಾರ ವ್ಯವಹಾರ ನನಗೆ ಕೊಟ್ಟರು ಅಷ್ಟೇ, ಗುರುಜಿ ಐ ಹ್ಯಾವ್ ಗಿವೆನ್ ಟು ಯು ಸಮಥಿಂಗ್, ಪ್ಲೀಸ್ ಗಿವ್ ಮಿ ಇನ್ ರೈಟಿಂಗ್, ಈ ತರ ಮಾಡ್ಕೊಳ್ಳಿ. ಯಾರಿಗೇ ಆಗಲಿ ಎಷ್ಟು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತೀರಾ. ಹೋಗ್ಬೇಡಿ. ಪದ್ಮ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಾವೆಲ್ಲರೂ ಅನ್ಕೊಳ್ತಿದ್ವಿ 2012 ಸ್ವಲ್ಪ ಪ್ರಳಯದ ಭೀತಿ ಇತ್ತು, ಆತಂಕ ಇತ್ತು. ಆದ್ರೆ 2013ಕ್ಕೆ ನಾವೇನು ರಿಲ್ಯಾಕ್ಸ್ ಆಗೋದು ಬೇಡ, ಸ್ವಲ್ಪ ಅದರ ಒಂದು ಛಾಯೆ ಇದ್ದೇ ಇರತ್ತೆ. ಅದು ಯಾರಿಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ತಿಳಿಸ್ಕೊಡ್ತೀನಿ ಅಂತ ಇದ್ರಿ. ಖಂಡಿತ ಪ್ರಳಯ ಅನ್ನೋದಿಲ್ಲ, ಪ್ರತಿನಿತ್ಯವೂ ಪ್ರಳಯ ಆಗ್ತಿದೆ. ಪ್ರತಿನಿತ್ಯವೂ ಆ ಪ್ರಕೃತಿಗೆ ಗೊತ್ತಿದೆ ಎಷ್ಟು ತಗೋಬೇಕು, ಎಷ್ಟು ಮಾಡ್ಕೋಬೇಕು, ಎಷ್ಟು ಸೇರಿಸ್ಕೋಬೇಕು ಅಂತಕ್ಕಂಥದ್ದು. ಆತಂಕ ಏನು ಪಡಬೇಡಿ. ಈ ವರ್ಷ ಅತಿ ಮುಖ್ಯವಾಗಿ 5 ಗ್ರಹಣಗಳು ನಡೀತಕ್ಕಂಥದ್ದು. ಆತಂಕ ಪಡಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಇಟ್ಸ್ ಅ ಕಾಮನ್ ಪ್ಲಾಟ್ಫಾರ್ಮ್. ನಾವು ಬಸ್ಸಲ್ಲಿ ಕುಳಿತುಕೊಂಡ್ಮೇಲೆ ಬೇಗ ಹೋಗಿಲ್ಲ ಅನ್ಲಿಕ್ಕೆ ಆಗೋದಿಲ್ಲ. ನಮ್ಮದೇ ಸ್ವಂತ ಕಾರ್ ಆಗಿದ್ರೆ ನಾವು ಸ್ಪೀಡಾಗಿ ಹೋಗ್ಬೋದು, ಎಲ್ಲಿ ನಿಲ್ಲಿಸ್ಕೋಬೋದು ಅಲ್ಲಿ ನಿಲ್ಲಿಸ್ಕೋಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹತ್ಬಿಟ್ಟಿದ್ದೀವಿ, ವಿ ಆರ್ ಆಲ್ ಪಬ್ಲಿಕ್. ಹಾಗಾದ ಮೇಲೆ ಎಲ್ರಿಗೂ ಅನ್ವಯಿಸುವುದೇ ನಮಗೂ ಅನ್ವಯಿಸ್ತಕ್ಕಂಥದ್ದು. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅವ್ರಿಗೇನೋ ಆಗುತ್ತೆ, ಸೂಪರ್ ಸ್ಟಾರ್ಗೂ ಅಷ್ಟೇ, ನಾರ್ಮಲ್ ಸ್ಟಾರ್ಗೂ ಅಷ್ಟೇ, ಎಲ್ಲರಿಗೂ ಏನು ಸಿಗಬೇಕು ಅದೇ ಸಿಗ್ತಕ್ಕಂಥದ್ದು. ಈ ಗ್ರಹಣ ಪ್ರಭಾವಗಳು
ಏಪ್ರಿಲ್ ಮೇನಲ್ಲಿ 3 ಗ್ರಹಣಗಳ ಒಂದು ಪರಿಚ್ಛೇದ ಆಗ್ತಕ್ಕಂಥದ್ದು. ಹೆಚ್ಚು ಕಡಿಮೆ ಈ ಒಂದು ಮೇ 30ರವರೆಗೆ ಗುರು ಬಂದು ವೃಷಭ ರಾಶಿನಲ್ಲೇ ಇರ್ತಾನೆ. ಆ ನಂತರ ಮಿಥುನ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಅದು ಕುಜನ ನಕ್ಷತ್ರದಲ್ಲಿ ಪ್ರವೇಶ ಆಗ್ತಾನೆ. ತತ್ಕಾಲಿಕ ಲಗ್ನವಾಗಿ ನೋಡಿದರೆ ಮಕರ ಲಗ್ನವಾಗಿ, ಲಗ್ನದಲ್ಲಿ ಕುಜ, ಆ ಒಂದು ದಶಮ ಭಾವದಲ್ಲಿ ಶನಿ ರಾಹು ಸಂಧಿ, ಆ ಕುಜನಿಗೆ ಕೇತು ಪ್ರಭಾವ. ಕನ್ಫರ್ಮ್ ಅಲ್ಲಲ್ಲಿ ಭೂಮಿ ಕಂಪಿಸ್ತಕ್ಕಂಥ ಒಂದು ಪ್ರಭಾವವನ್ನು ನೋಡ್ತೇವೆ. ಭೂಕಂಪಗಳ ಒಂದು ಪ್ರಭಾವ. ಅದರಲ್ಲೂ ಕುಜ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಒಂದು ವಿಶೇಷ. ಕುಜ ಅಂತ ಹೇಳಿದ್ರೆ ಭೂಮಿಗೆ ಸಂಬಂಧಪಟ್ಟಂತ ಒಂದು ದೋಷಗಳಾಗ್ಬಿಡ್ಬೇಕು ಅಂತ ಹೇಳ್ತಾರೆ. ಆದರೆ ತತ್ಕಾಲಿಕ ಲಗ್ನದಲ್ಲಿ ಕುಜ ಬಂದು ಚಂದ್ರಭಾವದಲ್ಲಿದ್ದಾನೆ, ವಿಶೇಷ. ಆ ಚಂದ್ರ ಕೂಡ ತುಂಬ ವಿಶೇಷವಾಗಿ ನೇರ ದೃಷ್ಟಿ ಇದ್ದಾನೆ ಆ ಒಂದು ಕುಜನ ಮೇಲೆ. ಗ್ರಹಗಳು ಎಲ್ಲೆಲ್ಲಿದ್ದಾವೆ ಅನ್ನೋದು ತಿಳ್ಕೊಂಡ ಮೇಲೆನೆ ಈ ತರಕಾರಿ, ಈ ಬೇಳೆ ಎಲ್ಲಿದೆ, ಸೊಪ್ಪು ಎಲ್ಲಿದೆ, ಆ ಒಂದು ಉಪ್ಪು ಎಲ್ಲಿದೆ, ಖಾರದ ಪುಡಿ ಎಲ್ಲಿದೆ, ಮೆಣಸಿನ ಪುಡಿ ಎಲ್ಲಿದೆ, ಜೀರಿಗೆ ಪುಡಿ ಎಲ್ಲಿದೆ, ಉದ್ದಿನ ಬೇಳೆ ಎಲ್ಲಿದೆ, ಕಡಲೆ ಬೇಳೆ ಎಲ್ಲಿದೆ, ಕಡಲೆಕಾಳು ಎಲ್ಲಿದೆ, ಇದನ್ನೆಲ್ಲ ತಿಳ್ಕೊಂಡೆ ಅಡಿಗೆಗೆ ನಾವು ರೆಡಿ ಆಗಬೇಕು. ಏನೂ ಇಲ್ದಿರೋ ಹೋಗಿ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಗ್ರಹಗಳು ಎಲ್ಲೆಲ್ಲಿ ಪರಿಚ್ಛೇದದಲ್ಲಿದ್ದಾವೆ ಅವುಗಳ ಪ್ರಭಾವವನ್ನ ನಾವು ಸ್ವಲ್ಪ ನೋಡಲೇಬೇಕಾಗುತ್ತೆ. ಕುಜ ಬಂದು ವಿಶೇಷವಾಗಿ ಶ್ರವಣ ನಕ್ಷತ್ರದ ಸಾರ, ಬುಧ ಬಂದು ಕೇತು ನಕ್ಷತ್ರದ ಸಾರ, ಗುರು ಬಂದು ರೋಹಿಣಿ ನಕ್ಷತ್ರದ ಸಾರ, ಶುಕ್ರ ಬಂದು ಜ್ಯೇಷ್ಠ ಬುಧ ನಕ್ಷತ್ರದ ಪ್ರಭಾವ, ಸೂರ್ಯ ಬಂದು ಪೂರ್ವಾಷಾಢ ನಕ್ಷತ್ರ ಪ್ರಭಾವ, ಶನಿ ಬಂದು ಸ್ವಾತಿ ನಕ್ಷತ್ರ ಸಾರ, ರಾಹು ಬಂದು ಗುರು ನಕ್ಷತ್ರ ಸಾರ, ಕೇತು ಬಂದು ಕೃತಿಕಾ ನಕ್ಷತ್ರ ಸಾರದಲ್ಲಿ ಇದ್ದಾರೆ. ಸೊ ಇವರುಗಳ ಒಂದು ಸಾರಾಂಶ ಏನೇನು ಕೊಡ್ಬೋದು ಅನ್ನೋದನ್ನ, ಯಾರ್ಯಾರಿಗೆ ಎಷ್ಟು ಕೊಡ್ಬೋದು, ಎಷ್ಟು ತಗೊಂಡು ಹೋಗ್ಬೋದು ಅನ್ನತಕ್ಕಂಥದ್ದನ್ನ ಚರ್ಚೆ ಮಾಡೋಣ. ಒಳ್ಳೆದಾಗಲಿ. ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಾನ್ ತ್ರಿವೇಣಿ ಅಂತ. ತ್ರಿವೇಣಿಯವರೇ, ಎಲ್ಲಿಂದ ಕರೆ ಮಾಡ್ತೇವೆ? ಓ, ಬೇಲೂರಿಂದಾನಾ? ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತ್ರಿವೇಣಿಯವರೇ. ನಮಸ್ಕಾರ. ನಮಸ್ಕಾರ ದಿವ್ಯಾ ಅವರೇ. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದ ಅಮ್ಮ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ. ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 2/5. 2/5 ಅಲ್ವಾ? 1973. ಸಮಯ? ಸಮಯ 11ರಿಂದ 12 ಗಂಟೆಗೊಳಗೆ ಬೆಳಗ್ಗೆ. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ತ್ರಿವೇಣಿಯವರೇ. 9. 9. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ಹೊಸ ವರ್ಷದ ಶುಭಾಶಯಗಳು ಗುರುಜಿ ನಿಮಗೆ. ತಮಗೂ ಕೂಡ ತಾಯಿ, ತಮಗೂ ಕೂಡ ದೇವರಿನ್ನಷ್ಟು ಯಶಸ್ಸು, ಸೌಕರ್ಯ, ಆನಂದ ಎಲ್ಲವನ್ನ ತಂದುಕೊಟ್ಟು. ಒಂದು ಗುರು ನೀಚ 1973 ಅಂತ ಹೇಳಿದ ತಕ್ಷಣವೇ ನಮಗೆ ನೆನಪಿಗೆ ಬರೋದು, ಶನಿ ಬಂದು ವೃಷಭ ರಾಶಿಯಲ್ಲಿರ್ತಾನೆ, ಗುರು ಬಂದು ಮಕರ ರಾಶಿಯಲ್ಲಿರ್ತಾನೆ. ಆ ಗುರುವಿನಿಂದ ಪಂಚಮದಲ್ಲಿ ಶನಿ ಅನ್ನತಕ್ಕಂಥದ್ದು ಅಂದರೆ ನೋವೇ. ಅದರಲ್ಲೂ ಮುಖ್ಯವಾಗಿ ದಾಂಪತ್ಯ ಜೀವನಕ್ಕೂ, ಮಕ್ಕಳ ಜೀವನಕ್ಕೂ, ಕುಟುಂಬ ಜೀವನಕ್ಕೂ, ಆರೋಗ್ಯ ಜೀವನಕ್ಕೂ, ಇಲ್ಲ ಹಣಕಾಸು ಜೀವನಕ್ಕೂ, ಇಲ್ಲ ಕೋರ್ಟಿನ ಯಾವುದಾದ್ರೂ ಒಂದು ಸಮಸ್ಯೆಗೂ ಗುರು ನೀಚನಾದ್ರೆ ಅಂತ ಒಂದು ಕಾರಕತ್ವಗಳನ್ನ ಕೊಡ್ತಾನೆ. ಏನಾದ್ರೂ ಒಂದು ಅನಾಹುತ ತಂದಿಡ್ತಕ್ಕಂಥದ್ದು ಮಾಡಿಬಿಡ್ತಾನೆ ಅಂತಕ್ಕಂಥದ್ದು. ಅದರಲ್ಲೂ ಕೇಂದ್ರಾಧಿಪತಿ ದೋಷ, ಕಟಕಲಗ್ನ ಭಾವ. ಕಟಕಲಗ್ನಕ್ಕಿರುವಷ್ಟು ನೋವು, ದುಃಖ ಇನ್ಯಾರೂ ಇಲ್ಲ ಅಂತ ಹೇಳ್ತೇವೆ. ಆ ಕಟಕಲಗ್ನವಾಗಿ ಗುರು ನೀಚವಾದರೆ ರಾಮರಾಮ. ಆದರೂ ಗುರುವಿನಿಂದ ಚಂದ್ರ ಕೇಂದ್ರ ಭಾವದಲ್ಲಿರೋದ್ರಿಂದ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಬಿಡ್ತೀರಾ, ಹೇಗಾದ್ರೂ ಚೇತರಿಸ್ಕೋತೀರಾ. ಕಡಿಮೆ ಅಂದರೂ 11 ವರ್ಷಗಳಿಂದಲೂ ಏನೋ ತೊಳಲಾಟ, ಒದ್ದಾಟ, ಹೋರಾಟ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಸರಿ. ಮಿಥುನ ರಾಶಿಯಲ್ಲಿ ಆ ಒಂದು ಗುರುಛೇದ ಇರತಕ್ಕಂಥದ್ದು ವಿಶೇಷವಾಗಿ ನವಾಂಶದಲ್ಲಿ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಆತಂಕಕ್ಕೆ ಒಳಗಾಗಬೇಡಿ. ರಾಹುಗ್ರಸ್ತ ಸೂರ್ಯ ಇರೋದ್ರಿಂದ ಪಿತೃಶಾಪವಿರತಕ್ಕಂಥದ್ದು, ಪಿತೃವಿಗೆ ತೊಂದರೆ ಆಗ್ತಕ್ಕಂಥದ್ದು, ಕುಟುಂಬಕ್ಕೆ ಗ್ರಹಣ ಆಗತಕ್ಕಂಥ ಒಂದು ಸಮಸ್ಯೆಗಳು. ಪ್ರತಿ ಅಮಾವಾಸ್ಯ ಸೂರ್ಯದೇವರ ದೇವಸ್ಥಾನಗಳು ಎಲ್ಲಿಯಾದರೂ ಇದ್ದರೆ ಅಲ್ಲಿ ಪೂಜೆಗೆ ಕೊಡ್ತಕ್ಕಂಥದ್ದು. ಇಲ್ಲ ಪ್ರತಿ ತಿಂಗಳು 15 ಇಲ್ಲ 16ನೇ ತಾರೀಕು ವಿಶೇಷವಾಗಿ ಆ ಸೂರ್ಯ ಸಂಕ್ರಮಣ ನಡೀತಕ್ಕಂಥದ್ದಾಗುತ್ತೆ. ಅಂತ ಸಂದರ್ಭದಲ್ಲಿ ನವಗ್ರಹಗಳಿಗೆ ಹೋಗ್ಬಿಟ್ಟು ಆ ಸೂರ್ಯದೇವರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ವಿಶೇಷ ಆಗುತ್ತೆ. 1 kg ಗೋಧಿಯನ್ನ, 1 kg ಕೆಂಪು ಬೇಳೆಯನ್ನ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಸಮಾಧಾನ ಸಿಗ್ತಕ್ಕಂಥದ್ದು. ಆತಂಕ ಪಡಬೇಡಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ.
ತ್ರಿವೇಣಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ಈ ಒಂದು ಹೊಸ ವರ್ಷದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಒಂದು ನಕ್ಷತ್ರಗಳ ಸಾರದಲ್ಲಿರುತ್ತವೆ ಅಂತ. ಮುಂದೆ ಗುರುಜಿ ಖಂಡಿತ ನೋಡೋಣ. ತತ್ಕಾಲಿಕ ಲಗ್ನ ಆ ಒಂದು ವಿಶೇಷವಾಗಿ 8:30 ನಮ್ಮ ಕಾರ್ಯಕ್ರಮ ಆರಂಭ ಆಗಿರೋದು. ಸೊ ಮಕರ ಲಗ್ನ, ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಭೂಮಾಪನ ಭೂ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂಥವರು, ಅಗ್ನಿಶಾಮಕ, ಪೊಲೀಸ್ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆನಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಾಗೂ ಕೆಲಸಗಾರರಿಗೆ, ರಿಯಲ್ ಎಸ್ಟೇಟ್ನಲ್ಲಿ ಇರ್ತಕ್ಕಂಥವ್ರು, ಕನ್ಸ್ಟ್ರಕ್ಷನ್ನಲ್ಲಿ ಇರ್ತಕ್ಕಂಥವ್ರು, ಈ ಪ್ಲಂಬಿಂಗ್ ಕೆಲಸದಲ್ಲಿ ಇರ್ತಕ್ಕಂಥವ್ರು, ಎಲೆಕ್ಟ್ರಿಕಲ್ ಕೆಲಸ ಇರ್ತಕ್ಕಂಥವ್ರು, ಅತಿ ಮುಖ್ಯವಾಗಿ ಈ ಒಂದು ಫ್ಯಾಕ್ಟ್ರೀಸ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಫ್ಯಾಕ್ಟ್ರೀಸ್ ನಡೆಸ್ತಿರ್ತಕ್ಕಂಥವ್ರು, ಪುಟ್ಟ ಫ್ಯಾಕ್ಟ್ರಿ, ಗುಡಿ ಕೈಗಾರಿಕೆ, ಪುಟ್ಟ ಒಂದು ಶೆಡ್ ತರ ಹಾಕೊಂಡು ಕೆಲಸ ಕಾರ್ಯಗಳು ಮಾಡಿಸ್ತಿರ್ತಕ್ಕಂಥವರು, ರಸ್ತೆ ಕಾಮಗಾರಿಗಳು, ಅಣೆಕಟ್ಟು ನಿರ್ಮಾಣ, ಬ್ರಿಡ್ಜಸ್ ಮಾಡಿಸ್ತಿರ್ತಕ್ಕಂಥದ್ದು, ರಿಪೇರಿ ಕೆಲಸಗಳು, ಇವುಗಳಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿರುವವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಆಗುತ್ತೆ. ಈ ಟೂರ್ಸು ಟ್ರಾವೆಲ್ಸ್ ಅಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭ್ಯುದಯ. ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥವರು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಟ್ರಾವೆಲ್ಲು, ಟೂರ್ಸು, ಟ್ರಾನ್ಸ್ಪೋರ್ಟು, ಈ ಹೋಟೆಲ್ಸು, ಥಿಯೇಟರ್ಸು, ತುಂಬ ದೊಡ್ಡ ದೊಡ್ಡ ಒಂದು ಕೆಲಸಗಳು, ತುಂಬ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರಿಗೂ ಕೂಡ ವಿಶೇಷವಾದಂಥ ಅಭ್ಯುದಯ ಕೊಡ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಅದರಲ್ಲೂ ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, IAS ಆಫೀಸರ್, IPS ಆಫೀಸರ್ಗಳಿಗೆ ಕನ್ಫರ್ಮ್ ಪ್ರಮೋಷನ್, ಒಂದು ಗ್ಯಾರಂಟಿ ಆರ್ ಸಮಥಿಂಗ್ ಬೆಟರ್ ಪೊಸಿಷನ್, ಬೆಟರ್ ಒಂದು ವ್ಯಾಲ್ಯೂಯೇಷನ್ ಆಗ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ವರ್ಷದ ಆರಂಭವೇ ವಿತಿನ್ 15 days ಯು ವಿಲ್ ಸಿ ಇಟ್. ಗುಡ್ ನ್ಯೂಸ್ ಶುಡ್ ಅರೈವ್. ಕಡಿಮೆ ಅಂದ್ರು ನೀವು ನೆನೆಸದೆಯೇ ಈ ಒಂದು IAS ಆಫೀಸರ್, KS ಆಫೀಸರ್ಗಳಿಗೆ, IPS ಆಫೀಸರ್ಗಳಿಗೆ ಅಂತ ಒಂದು ವಿಶೇಷತೆ ಇರತಕ್ಕಂಥ ಒಂದು ಭಾವ. ಸರ್ಕಾರಿ ಮಟ್ಟದ ಬಹುದೊಡ್ಡ ರಾಜತಾಂತ್ರಿಕರಿಗೆ, ರಾಜ್ಯಪಾಲರ ಮಟ್ಟದಲ್ಲಿರ್ತಕ್ಕಂಥವರಿಗೆ, ಇಲ್ಲ ರಾಜ್ಯಪಾಲರ ಕೆಳಗಡೆ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಚೀಫ್ ಸೆಕ್ರೆಟರಿಯೇಟ್ ತರ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ, PRO, ಪಬ್ಲಿಕ್ ರಿಲೇಷನ್ ಆಫೀಸರ್ಸ್, ಇಂಥ ಒಂದು ಹುದ್ದೆಗಳಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ರೀತಿ ಇನ್ಕಮ್, ಆಯಕಟ್ಟಿನ ಜಾಗಕ್ಕೆ ಬರ್ತಕ್ಕಂಥದ್ದು, ಬಹು ಪ್ರಮುಖ ಜಾಗಕ್ಕೆ ಬರ್ತಕ್ಕಂಥದ್ದು ಸಿಗತಕ್ಕಂಥ ಒಂದು ರಾಜಯೋಗ ಈ ವರ್ಷ. ಇನ್ನು ಮಿಕ್ಕವರಿಗೆ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾನೆ. ಹಲೋ, ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ತಮಗೂ ಕೂಡ, ತಮಗೂ ಹೊಸ ವರ್ಷದ ನಿಮ್ಗೂ. ಶುಭಾಶಯಗಳು. ನಿಮ್ ಹೆಸರು ಹೇಳಿಮ್ಮ ಫಸ್ಟ್. ಲೀಲಾವತಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೂಲತಃ ತಮಿಳ್ನಾಡು, ಈಗ ಬ್ಯಾಂಗ್ಳೂರಲ್ಲಿ ಬಂದು ನಿಲ್ಸಿದೀವಿ. ಬಹಳ ಬಹಳ ಸಂತೋಷ ಆಯ್ತು. ಅಚ್ಚ ಕನ್ನಡ ನಮ್ಮ ಮಾತಾಡ್ತೀರಾ? ಬಗ್ಗೆ ಕೇಳ್ಬೇಕಾಗಿತ್ತು. ಹೌದಾ? ಹೇಳಿಮ್ಮ ಅವ್ರ ಹೆಸರು. ಅದಕ್ಕೆ ಗುರುಜಿ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೇಳಿ. ಸರಿ, ನಿಮ್ಮ ವಿವರವನ್ನ ನೀಡಿದ್ರೆ ನಾವು ಗುರುಜಿ ಹತ್ರ ಮಾತಾಡಕ್ ಬಿಡ್ತೀವಿ. ಆಯ್ತು. ಹಾ ಮೇಡಮ್, ಹೇಳಿಮ್ಮ. ಇದು ಅವ್ರದ್ದು ಟೈಮಿಂಗ್ಸ್ ಗೊತ್ತಿಲ್ಲ. ಅದಕ್ಕೆ ಪರವಾಗಿಲ್ಲ. ಮದ್ವೆದು 28/6/1995 ಮೇಡಮ್. 95. 10:30. ಸರಿಮ್ಮ, ಅವ್ರ ಹೆಸರೇನು ಲೀಲಾವತಿ ಅವರೇ? ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು ಮೇಡಮ್. ಸರಿ, 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 9 ಮೇಡಮ್. 9 ಗುರುಜಿ ಇದಾರೆ, ಮಾತಾಡಿಮ್ಮ. ಆಯ್ತು ಮೇಡಮ್. ನಮಸ್ತೆ. ನಮಸ್ಕಾರ. ನಮಸ್ತೆ ತಾಯಿ. ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ತೆ. ಲೀಲಾವತಿ ಅಂತ ಹೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ. ಹಾಗೆ ಹೊಸ ವರ್ಷದ ಶುಭಾಶಯಗಳು. ತಮಗೂ. ನಿಮ್ ಕಾರ್ಯಕ್ರಮನ ದಿನಾ ನೋಡ್ತಾ ಇರ್ತೀವಿ. ನಿಮ್ ಕರೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ನಾವು ತುಂಬಾ ಇದಾಗಿದ್ವಿ. ತುಂಬಾ ಸಂತೋಷ ಆಗಿದೆ ಗುರುಜಿ ನಮ್ಗೆ. ಅತಿ ಶೀಘ್ರದಲ್ಲೇ ನಮ್ಮ ಜಿ ವಾಹಿನಿಯಿಂದ ನೋಡಿ ಹೊಸ ವರ್ಷಕ್ಕೆ ಒಂದು ಬಹುದೊಡ್ಡ ಉಡುಗೊರೆ ಅನೌನ್ಸ್ ಮಾಡ್ತಿದ್ದೇವೆ. ಅದೇನ್ ಗೊತ್ತಾ? ನೀವೇ ನೇರವಾಗಿ ಬಂದು ನಮ್ಮ ಜೊತೆಯೇ ಕುಳಿತು ಒಬ್ಬರಿಗೆ ಪ್ರತಿನಿತ್ಯ ಒಬ್ಬರ ಆಯ್ಕೆಯನ್ನ ಮಾಡಿ ಪ್ರತಿ ವಾರವೂ 2 ಇಲ್ಲ 3 ನೇರವಾಗಿ ನಿಮ್ಮನ್ನ, ನಿಮ್ಮ ಕುಟುಂಬದವರು ನಿಮ್ಮನ್ನು ಕೂಡ ಟಿವಿನಲ್ಲಿ ನೋಡಬಹುದು. ಅಂಥದ್ದೊಂದು ಅದ್ಭುತವಾದ ವ್ಯವಸ್ಥೆ. ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ವಾಹಿನಿಯಲ್ಲೇ ಕುಳಿತು ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. 2ನೇದು, ತುಂಬಾ ದೊಡ್ಡ ಅದೃಷ್ಟಶಾಲಿಗಳಿಗೆ ನಾವೇ ಕರೆ ಮಾಡ್ತಕ್ಕಂಥದ್ದು. ಕರೆ ಸಿಕ್ಕವರಿಗೆ ಏನೂ ಮಾತಾಡೋದಿಲ್ಲ, ಅವರೇ ನಮ್ಮನ್ನ ನೇರವಾಗಿ ಬಂದು ಭೇಟಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಜಿ ವಾಹಿನಿಯವರು ಯೋಚನೆ ರೂಪಿಸ್ತಿದ್ದಾರೆ. ಆತಂಕ ಪಡಬೇಡಿ, ಆ ಸರ್ಪ್ರೈಸ್ ಇತ್ತು.
ಹೇಳ್ಬೇಡಿ ಗುರುಜಿ ನಾವು ಪ್ಲಾನ್ ಮಾಡಿಸಿಟ್ಟಿದ್ದೇವೆ ಅಂತ. ಆದ್ರೂ ಹೊಸ ವರ್ಷ ನಿಮ್ಮಂತವ್ ನೋಡಿದಾಗ ಎಲ್ಲೋ ಇಲ್ಲ ಹೇಳ್ಬಿಡ್ಬೇಕು, ನಿಮಗೆ ನಾನು ನೋಡ್ಬೇಕು, ಮಾತಾಡ್ಬೇಕು, ನೇರವಾಗಿ ನಮ್ಮ ಸಮಸ್ಯೆ ಹೇಳ್ಕೋಬೇಕು ಅನ್ನೋ ಒಂದೆಲ್ಲೋ ಒಂದು ಆಸೆ ಇರುತ್ತೆ. ಆ ಆಸೆಯನ್ನ ಇನ್ನಷ್ಟು ಖುಷಿ ಪಡಿಸ್ಲಿಕ್ಕೆ ಈ ಹೊಸ ವರ್ಷಕ್ಕೆ ನಿಮಗೆ ಎಲ್ಲರಿಗೂ ಈ ಜೀ ವಾಹಿನಿ ಪರವಾಗಿ ಕೊಡ್ತಿರ್ತಕ್ಕಂಥ ಒಂದು ಬಹುದೊಡ್ಡ ಉಡುಗೊರೆ. ಪ್ರತಿ ಶನಿವಾರ ಒಬ್ಬರು ಇಲ್ಲ ಇಬ್ಬರು ಇಲ್ಲ ಮೂವರನ್ನ ನೇರವಾಗಿ ನಮ್ಮ ಜೊತೆಯಲ್ಲೇ ಇಲ್ಲೇ ಕುಳಿತುಕೋತೀರಾ, ನಿಮ್ಮ ಪ್ರಶ್ನೆ ನೇರವಾಗಿ ಹೇಳ್ತೀರಾ, ನೇರವಾಗಿ ನಾನು ಉತ್ತರ ಕೊಡ್ತಕ್ಕಂಥದ್ದು ಅಂತ ಒಂದು ಬಹುದೊಡ್ಡ ವ್ಯವಸ್ಥೆ ಆಗ್ತಿದೆ. ಆತಂಕ ಪಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಈ ಜಾತಕ ಭಾವಕ್ಕೆ ಈಗ ಒಂದು ಕುಜ ಶನಿಯ ಒಂದು ಪ್ರಭಾವ ಷಷ್ಟಾಷ್ಟಕಕ್ಕೆ ಯಾವಾಗ ಬರುತ್ತೋ ಹಾಗೇನಾದ್ರೂ ಒಂದು ಅನಾಹುತಗಳೇ, ಹಣಕಾಸು, ಭೂಮಿ, ಕುಟುಂಬ, ಉದ್ಯೋಗ, ಆರೋಗ್ಯ, ಹುಟ್ಟಿದ್ದೆಲ್ಲೋ ಇರುವುದೆಲ್ಲೋ ಅಲೆದಾಟವೆಲ್ಲೋ ನಿಭಾಯಿಸಿದ್ದಾರೆ, ಇಲ್ಲ ಅನ್ನತಕ್ಕಂಥದ್ದೇನೂ ಇಲ್ಲ. ಆದರೂ ಒಂದು ತೂತು ಮುಚ್ಚುವಷ್ಟರಲ್ಲಿ ಇನ್ನೊಂದು ತೂತು, ಒಂದು ಕಿಟಕಿ ಮುರಿದೋಯ್ತಪ್ಪ ಅನ್ನೋಷ್ಟರಲ್ಲಿ ಇನ್ನೊಂದು ಕಿಟಕಿ ಮುರಿತಿದೆ. ಯಾವುದನ್ನು ಸರಿಪಡಿಸುವುದೋ ಒಂದು ಗೊತ್ತಾಗದಂತ ಒಂದು ಛಾಯೆ. ಈ ಕುಟುಂಬದಲ್ಲಿ ಅತಿ ಮುಖ್ಯವಾಗಿ 2 ಸಮಸ್ಯೆ ಕಾಡಿಸುತ್ತೆ. ಒಂದು ತೀವ್ರತರವಾದಂಥ ಅನಾರೋಗ್ಯ ಸಮಸ್ಯೆಗಳು ಹಾಗೂ ಹಣಕಾಸು ಸಮಸ್ಯೆಗಳು. ಏನಾದ್ರೂ ಒಂದು ಆಪರೇಷನ್, ಸರ್ಜರಿ, ಆಕ್ಸಿಡೆಂಟ್ಸ್ ಈ ಥರದ್ದು ಆಗ್ಬಿಡ್ಬೇಕು ಅಂತ ಒಂದು ಭಾವ ಈ ಜಾತಕ ಭಾವವನ್ನ ತೋರಿಸ್ತಿರ್ತಕ್ಕಂಥದ್ದು. ಹೌದೋ ಅಲ್ಲ? ಹೌದು ಗುರುಜಿ. ಸರಿ ಸರಿ, ನಾ ಹೇಳಿರ್ತಕ್ಕಂಥದ್ದು ಮಾಡಿ ಟಿವಿ ನೋಡ್ತಾ ಮಾತಾಡ್ಕೋಬೇಡಿ. ಆದಷ್ಟು ಸಾಯಿರಾಮ್ ನೆನ್ಸ್ಕೊಳ್ಳಿ, ತುಂಬಾ ವಿಶೇಷ. ಮನೇಲಿ ಒಂದು ಪುಟ್ಟದಾಗಿ ಸಾಯಿರಾಮ್ ಫೋಟೋ ಇಟ್ಕೊಂಡು ಒಂದು 21 ವಾರ ಗುರುವಾರ ಸಾಯಿರಾಮ್ ವ್ರತವನ್ನ, ಸಾಯಿಬಾಬಾ ವ್ರತವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಯಾಕೆ ದಾರಿ ಆಗುವುದಿಲ್ಲ ನಾನು ನೋಡ್ತೇನೆ. ಗುರು ವಕ್ರ, ಪ್ರತಿನಿತ್ಯ ಏನಾದ್ರೂ ಸಾಯಿರಾಮ್ ಅನ್ಕೊಳ್ಳಿ, ಅಷ್ಟು ಸಾಕು. ಶ್ರೀರಾಮ್ ಸಾಯಿರಾಮ್. ಆ ಒಂದು ಪುಸ್ತಕವನ್ನ 21 ಪೇಜ್ ಬರೀತಕ್ಕಂಥದಕ್ಕೂ ಆದ್ರೂ ಸರಿ, ಪ್ರತಿನಿತ್ಯ 1 ಪೇಜ್ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಪ್ರತಿನಿತ್ಯ 21 ಪೇಜ್ ಆಗೋದಿಲ್ಲ, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಮಾಡ್ತಾ ಬನ್ನಿ. 21 ಗುರುವಾರಗಳಲ್ಲಿಯೇ ನೋಡಿ. ಆ ಗುರುವಾರ ಬಂದು ಸ್ವಲ್ಪ ನಿಯಮ ಇರಬೇಕಾಗುತ್ತೆ. ಅದು ಮುಂದೊಂದು ದಿನ ಹಿಂದೆ ನಾನು ಹೇಳಿದ್ದೆ ಈ ಸಾಯಿಬಾಬಾ ವ್ರತವನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ. ತುಂಬಾ ಜನಕ್ಕೆ ತುಂಬಾ ಒಳ್ಳೆ ಫಲಗಳಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಅದನ್ನ ಈ ಹೊಸ ವರ್ಷದ ಉಡುಗೊರೆಯಾಗಿ ಆ ಸಾಯಿಬಾಬಾ ವ್ರತವನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾನೆ. ಮಾಡ್ಕೊಳ್ಳಿವ್ರಂತೆ, ಚೆನ್ನಾಗಿರ್ತೀರಾ. ಯೋಚನೆಯೇ ಮಾಡಬೇಡಿ. ಆದಷ್ಟು ನಾನು ಹೇಳಿದ್ದು ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ, ಚೆನ್ನಾಗಾಗ್ತೀರಾ. ಹೋಗ್ಬನ್ನಿ. ಲೀಲಾವತಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಈ ಒಂದು ಹೊಸ ವಸಂತ ಯಾರಿಗೆಲ್ಲ ಸಂತಸವನ್ನ ತರಲಿದೆ ಅಂತ ಹೇಳ್ತಿದ್ರಿ. ಮುಂದೆ ಗುರುಜಿ? ಕಲಾವಿದರಿಗೆ ಬಹುಮುಖ್ಯವಾಗಿ ಗುರು ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ಕುಜನೂ ಕೂಡ ಚಂದ್ರ ನಕ್ಷತ್ರದಲ್ಲಿರ್ತಕ್ಕಂಥದ್ದು. ಆ ಚಂದ್ರ ಬುಧನ್ ನಕ್ಷತ್ರ. ಬುಧ ಅಂದ್ರೇನೆ ಕಲೈ ಮಗನ್ ಅಂತ ಒಂದು ಸೂರ್ಯ ಶುಕ್ರಭಾವದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಕುಜನ 12ನೇ ಮನೆಯಲ್ಲಿ ಇದ್ದಾನೆ. ಸೊ ವಿಶೇಷ ಕಲಾವಿದರಿಗೆ, ಕಲಾ ಪ್ರಪಂಚದಲ್ಲಿರುವವರಿಗೆ, ಗುರು ಅಂದ್ರೆ ರೈಟರ್ಸ್, ಗುರು ಅಂದ್ರೆ ಬಹುದೊಡ್ಡ ಬರಹಗಾರರಿಗೆ, ಬಹುದೊಡ್ಡ ಚಿಂತನಕಾರರಿಗೆ, ಪತ್ರಕರ್ತರಿಗೆ, ಮಾಧ್ಯಮ ಪ್ರಪಂಚದಲ್ಲಿರತಕ್ಕಂಥವರಿಗೆ, ಮಾತುಕತೆಯ ವ್ಯವಹಾರ ಮಾಡತಕ್ಕಂಥವರಿಗೆ, ಕನ್ಸಲ್ಟೆಂಟ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಲೀಸ್ಟ್ ಅಂತ ಹೇಳಿದ್ರೆ ಮೀನು ಹಿಡಿದು ವ್ಯಾಪಾರ ಮಾಡ್ತಕ್ಕಂಥ ಮೀನುಗಾರರಿಗೂ ಕೂಡ, ಸಮುದ್ರದ ಉತ್ಪನ್ನಗಳು, ನದಿಯ ಉತ್ಪನ್ನಗಳು, ನದಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳು, ಸಮುದ್ರದಲ್ಲಿ ಸಿಗತಕ್ಕಂಥ ವಸ್ತುಗಳ ಒಂದು ವ್ಯಾಪಾರ, ಸೀಗಡಿ ವ್ಯಾಪಾರ, ಮೀನಿನ ವ್ಯಾಪಾರ, ಈ ರೀತಿ ಕೆಲವೊಂದು ವಸ್ತುಗಳನ್ನ ಮಾರ್ಕೋತಿರ್ತೀರ. ಈ ಬೋಟಿಂಗ್, ಈ ಫಿಶಿಂಗ್, ಇವುಗಳಲ್ಲಿರ್ತಕ್ಕಂಥ ಒಂದು ಬೆಸ್ತರಿಗೆ ಕೂಡ ವಿಶೇಷವಾದಂಥ ಲಾಭಗಳಾಗ್ತಕ್ಕಂಥದ್ದು. ಟೂರ್ಸು ಟ್ರಾವೆಲ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ, ಸೀಟೇ ಇಲ್ಲ ಅನ್ಕೊಂಡಿರೋರಿಗೆಲ್ಲ ಸೀಟ್ ಸಿಗ್ತಕ್ಕಂಥದ್ದು ಅಂತ ಒಂದು ವಿಶೇಷ ನಡೆಯುತ್ತೆ. ಬಹುದೊಡ್ಡ ರಾಜಕೀಯ ಪರ್ವಗಳು ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಲಿ ಕಾರ್ಮಿಕರಿಗೆ ಶುಕ್ರಭಾವ ಚೆನ್ನಾಗಿರುವುದರಿಂದಲೂ ಆ ಗುರುವಿನ ಮನೆಯಲ್ಲಿ ವಿಶೇಷವಾಗಿ ಸೂರ್ಯನಿದ್ದು, ಸೂರ್ಯನ ಹಿಂದುಗಡೆ ಶುಕ್ರ, ಆ ಶುಕ್ರನ ಮೇಲೆ ಗುರುದೃಷ್ಟಿ ಇದೆ. ಗುರು ಚಂದ್ರ ನಕ್ಷತ್ರ, ಶುಕ್ರ ಬುಧನ್ ನಕ್ಷತ್ರ. ಈ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಹೂವಿನ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ, ಹಣ್ಣಿನ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ, ಜ್ಯೂಸಿನ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ, ಬೇಳೆಕಾಳುಗಳ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ, ಹಾಲಿನ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಬಿಳಿ ಬಟ್ಟೆ, ವಸ್ತ್ರಗಳ ಒಂದು ವ್ಯಾಪಾರ ಮಾಡ್ತಿರ್ತಕ್ಕಂಥವರಿಗೆ, ಈ ತಳ್ಳೋ ಬಂಡಿಯಲ್ಲಿ ಹೂವನ್ನ ಇಟ್ಕೊಂಡು ಮಾಡ್ತಿರ್ತಕ್ಕಂಥವ್ರು, ಇಲ್ಲ ಮಂಡಿಯಲ್ಲೇ ಹೂವನ್ನ ಇಟ್ಟು ವರ್ತಕರ ಒಂದು ವೃತ್ತಿಯನ್ನ ಮಾಡ್ತಿರ್ತಕ್ಕಂಥವರಿಗೆ,
ಆಹಾರ ಬೇಳೆಕಾಳುಗಳ ತರಕಾರಿಗಳ ಒಂದು ಅಂಗಡಿ ಇಟ್ಕೊಂಡಿರ್ತಕ್ಕಂಥವರಿಗೆ ಇಲ್ಲ ವ್ಯಾಪಾರ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷವಾದಂಥ ವೃದ್ಧಿ ಆಗ್ತಕ್ಕಂಥ ವರ್ಷ. ಈ ವರ್ಷ ನಿಜವಾಗ್ಲೂ 2012 ಬಂದು ಆರ್ಥಿಕ ವ್ಯವಸ್ಥೆಗೆ ಒಂದು ರೀತಿ ಧಕ್ಕೆ ಆಗಿದ್ರೆ 2013 ಆರ್ ಇನ್ಕಮ್ಸ್ ವಿಲ್ ಇನ್ಕ್ರೀಸ್. ಆರ್ಥಿಕದ ಸ್ಥಿತಿ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತಕ್ಕಂಥದ್ದಾಗುತ್ತೆ, ಅಭಿವೃದ್ಧಿಯ ಪಥದತ್ತ ನಡೀತಕ್ಕಂಥದ್ದಾಗುತ್ತೆ. ಮೆಟಲ್ಸ್ ರೇಟ್ಸ್ ವಿಲ್ ಇನ್ಕ್ರೀಸ್. ಶನಿ ರಾಹು ಸಂಧಿ ಇರೋದ್ರಿಂದ ಕನ್ಫರ್ಮ್ ಇನ್ನೊಂದು 15 ದಿನದಲ್ಲಿ ನೋಡಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಬೆಳ್ಳಿ ಬೆಲೆ, ಬಂಗಾರದ ಬೆಲೆ, ವಜ್ರಗಳ ಬೆಲೆಯಲ್ಲಿ ಇನ್ಕ್ರೀಸ್ ಆಗ್ತಕ್ಕಂಥದ್ದಾಗುತ್ತೆ. ಡಿಕ್ರೀಸ್ ಅಲ್ಲ, ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಅದರ ಸೂಕ್ಷ್ಮತೆ 2013ಕ್ಕೆ ಇನ್ನೇನೇನು ಕೊಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥದ್ದು. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳ್ಬಿಡೋಣ. ಹಲೋ ಹಲೋ ಮೇಡಮ್ ಅವರೇ. ನಮಸ್ತೆ, ಯಾರು ಮಾತಾಡ್ತಿರೋದ್ಮಾ? ನಮಸ್ತೆ ಮೇಡಮ್ ಅವರೇ, ನಾವು ಇಲ್ಲಿ ಇಲ್ಕಲ್ಲಿಂದ ವಿಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರೇ. ವಿಜಯಲಕ್ಷ್ಮಿ ಅವರೇ, ಹೊಸ ವರ್ಷದ ಶುಭಾಶಯಗಳು ಮೇಡಮ್ ಅವರೇ. ನೋಡ್ದ, ನಾನ್ ಹೇಳಕ್ ಮುಂಚೆ ನನ್ಗೆ ಕಾಂಪಿಟೇಷನ್ ಕೊಡ್ತಿರಲ್ರಿ. ಧನ್ಯವಾದಗಳು. ಮೇಡಮ್ ಅವರೇ, ಬಾಳ ಇವಾಗ ಒಂದು ವರ್ಷ ಆಯ್ತು ನಾನು ಟ್ರೈ ಮಾಡಕತ್ತಿ, ಫೋನ್ ಸಿಕ್ತಿರ್ಲಕ್ಕಿಲ್ರಿ ಮೇಡಮ್ ಅವರೇ, ಲೆಟರ್ ಹಾಕಿದೀವಿ. ಸಖತ್ ಲಕ್ ಅಲ್ವಾ, ಹೊಸ ವರ್ಷದಂದೇ ಸಿಕ್ಕಿದೆ. ಖುಷಿ ಆಗ್ತ್ರಿ ಮೇಡಮ್ ಅವರೇ, ನನಗೆ ಗುರುಜಿ ಜೊತೆ ಮಾತಾಡ್ಬೇಕಂತ ಅಂದ್ರೆ ಹೊಸ ವರ್ಷದ ದಿನ ಬಾಳ ಖುಷಿ ಆಗ್ತೈತ್ರಿ. ತುಂಬಾ ಸಂತೋಷ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಗಂಡನ್ ಬಗ್ಗೆ ಕೇಳ್ಬೇಕಿತ್ರಿ ಮೇಡಮ್. ಹೆಸರು ಮಾಂತೇಶ್ ಗೌಡರ್ ಅಂತ ಹೇಳ್ರಿ. ಹುಟ್ಟಿದ ದಿನಾಂಕ 20/7/1980 ಇಸ್ವಿ. ಸಮಯ ವಾರ ಬಂದು ರವಿವಾರ ಮೇಡಮ್ ಅವರೇ. ಟೈಮಿಂಗ್ ಸರಿಯಾಗಿ ಗೊತ್ತಿಲ್ವಾ? 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 9 ರೀ ಮೇಡಮ್ ಅವರೇ. 9. ವಿಜಯಲಕ್ಷ್ಮಿ ಅವರೇ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಹೊಸ ವರ್ಷದ ಶುಭಾಶಯಗಳು ಗುರುಜಿ. ತಮಗೂ ತಮ್ಮ ಕುಟುಂಬದವರಿಗೂ ಆತ್ಮೀಯರಿಗೂ ಬಂಧುಗಳಿಗೂ ಬಾಳ ಸಂತೋಷ ಐತ್ರಿ ಗುರುಜಿ. ನಾವ್ ಬಾಳ ಲೆಟರ್ ಹಾಕಿದಿರಿ, ಟ್ರೈ ಮಾಡಿದಿರಿ. ಹೊಸ ವರ್ಷದ ದಿನ ಸಿಕ್ಕತ್ತಂದ್ರ ಬಾಳ ಖುಷಿ ಆಗ್ತಿದೆ ಗುರುಜಿ ನಮ್ಗೆ. ಸರಿ ಸರಿ, ಇರ್ಲಿ. ಏನ್ ಕೇಳ್ಬೇಕಂತಿದ್ದೀರಾ ಕೇಳಿ. ಇಲ್ರಿ ಗುರುಜಿ, ನಮ್ಮ ಮನೆ ಬಂದ್ಬಿಟ್ಟು ಒಂದ್ 10 ಲಕ್ಷ ಸಾಲ ಮಾಡಿದಾರೆ ಗುರುಜಿ. ಸ್ವಂತ ಬಿಸ್ನೆಸ್ ಇದ್ರು ಇಲ್ಲಿ ಬೇರೆ ಕಡೆ ಬಂದಿದೀವ್ರಿ ಗುರುಜಿ ದುಡ್ಯಾಕಂತೇಳಿ. ನಾವ್ ವಾಪಸ್ ಊರಿಗೆ ಹೋಗ್ಬೇಕಂತಿದೀರಿ ಗುರುಜಿ. ಅದಕ್ಕ ಹೋದ್ರೆ ಅಲ್ಲಿ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರ ಇಲ್ಲೋ ಅನ್ನೋದೇ ನಮ್ಗೆ ಸ್ವಲ್ಪ ಸಮಸ್ಯೆ. ಇದಿಷ್ಟು ಸಮಸ್ಯೆಗಳು ಈ 2.5-3 ವರ್ಷದಿಂದ ಜಾಸ್ತಿ ಆಗಿರ್ತಕ್ಕಂಥದ್ದು. 7 ವರ್ಷದಿಂದ ಒಂದಾದ ಮೇಲೊಂದರಂತೆ ಸಮಸ್ಯೆಗಳ ಸುಳಿಯಾಗಿ ಈ ಒಂದು 3 ವರ್ಷದಿಂದ ಹೊರೆಯಾಗಿ ಬಿಟ್ಟಿದೆ. ಯಾಕೋ ಆತಂಕ ಆಗ್ಬಿಟ್ಟಿದೆ. ಆದರೂ ಈ ಒಂದು ಮೇಯಿಂದ ಅಂದ್ರೆ ಈ ಒಂದು 2012 ಮೇಯಿಂದ ಒಂದು ಚೂರು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಅನ್ನಿಸ್ತಿದೆ. ಮತ್ತೆ ಅಲ್ಲಿಗೆ ಹೋಗೋಣ, ಏನಾದ್ರೂ ಮಾಡ್ಕೊಳ್ಳೋಣ, ಮೇಲೆ ನಿಂತ್ಕೊಳ್ಳೋಣ, ಸರಿಪಡಿಸ್ಕೋತೀವೋ ಇಲ್ವೋ ಅನ್ನತಕ್ಕಂಥ ಆತಂಕ. ಗುರುಜಿ ಸ್ವಲ್ಪ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಐತ್ರಿ ಗುರುಜಿ. ಸ್ವಲ್ಪ ಬಿಡ್ತಾರೋ ಇಲ್ಲೋ ಮುಂದಾದ್ರೆ ನಮ್ದು 3 ಜನ. ಹೇಳಿದ್ ಒಂದ್ ಕೆಲಸ ಮಾಡಿ, ಆತಂಕ ಪಡ್ಬೇಡಿ. ಈಗೆಲ್ಲ ಟ್ರೀಟ್ಮೆಂಟ್ಸ್ ಬಂದ್ಬಿಟ್ಟಿದ್ದಾವೆ. ತುಂಬ ವಿಶೇಷವಾಗಿ ಡಾಕ್ಟರ್ಸ್ ಏನೇನೋ ಕಂಡು ಹಿಡಿದಿಟ್ಟಿದ್ದಾರೆ. ಅಡಿಕ್ಷನ್ ತೆಗೆಸೋದಕ್ಕೆ ಇಂಜೆಕ್ಷನ್ಗಳು, ಒಂದು ಸಿಗರೇಟ್ ಕೂಡ ಹೊಡಿತಿದ್ರು. ತುಂಬ ಚೈನ್ ಸ್ಮೋಕರ್ಸ್ಗೆ ಕರ್ಕೊಂಡು ಹೋದ್ರೆ ತೆಗೆಸ್ತಾರೆ ಅಂತಕ್ಕಂಥ ಒಂದು ಭಾವ. ಆತಂಕ ಪಡಬೇಡಿ. ಆ ಕುಜನ್ ಭಾವ ಚಂದ್ರ ನಕ್ಷತ್ರದಲ್ಲಿತ್ತು. ಸೊ ಎಷ್ಟಾದರೂ ಖರ್ಚು ಮಾಡಿಸ್ತಾನೆ ಇರುತ್ತೆ. ಈ ಭೂಮಿ ವಿಚಾರ, ವ್ಯವಹಾರ ವಿಚಾರ, ಹಣಕಾಸು ವಿಚಾರ, ಕುಟುಂಬ ವಿಚಾರ. ಲಗ್ನದಲ್ಲಿ ಬೇರೆ ಸಿಂಹ ಲಗ್ನವಾಗಿ ಗುರು ಶನಿಯ ಒಂದು ಸಂಧಿ. ಕನ್ಫರ್ಮ್ ಏನಾದರೂ ಒಂದು ಕೆಟ್ಟ ಅಭ್ಯಾಸ ಕಲ್ತ್ಕೊಬಿಡ್ಬೇಕು ಅನ್ನತಕ್ಕಂಥದ್ದು ಆಗಬೇಕು. ಇಲ್ಲ ಕರಳಿಗೆ ಒಂದು ಆಪರೇಷನ್ ಥರ ಏನಾದರೂ ಆಗಬೇಕು ಅನ್ನತಕ್ಕಂಥದ್ದಿದೆ. ಸ್ವಲ್ಪ ಉಪ್ಪು ಹುಳಿ ಖಾರವನ್ನು ಕಡಿಮೆ ತೆಗೆದುಕೊಳ್ಳಲಿಕ್ಕೆ ಹೇಳಿ. ಆದಷ್ಟು ತಿಂಗಳಿಗೊಮ್ಮೆ ಒಂದು ಶನಿವಾರ ನಾ ಹೇಳಿರ್ತಕ್ಕಂಥ 3 ದೇವಸ್ಥಾನಗಳಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಹೋಗ್ಬೇಕು. ಶನೇಶ್ವರ ಆದರೂ ಸರಿ, ಅಯ್ಯಪ್ಪ ಹತ್ತಿರದಲ್ಲಿದ್ರೂ ಸರಿ, ಹನುಮಂತ ದೇವರಾದರೂ ಸರಿ. ಶನೇಶ್ವರ ದೇವಸ್ಥಾನ ಆದರೂ ಸರಿ, ಅಯ್ಯಪ್ಪ ದೇವಸ್ಥಾನ ಇದ್ರೂ ಸರಿ, ಹನುಮಂತ ದೇವರ ದೇವಸ್ಥಾನ ಆದರೂ ಸರಿ. 3ರಲ್ಲಿ ಒಂದು ದೇವಸ್ಥಾನಕ್ಕೆ ಎಣ್ಣೆ ಇಲ್ಲ ಬೆಣ್ಣೆ ಅಭಿಷೇಕಕ್ಕೆ ಒಂಚೂರು ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ತೃಪ್ತಿ ಆಗ್ತಕ್ಕಂಥದ್ದು, ಸಮಾಧಾನ. ಹಾಗೆ ದೇವಸ್ಥಾನಗಳಿಗೆ ಹೋದಾಗ ನೀವು ಅಮಾವಾಸ್ಯೆ ಸಂದರ್ಭದಲ್ಲಿ ಒಂದು 3/4 kg ಮೊಸರನ್ನವನ್ನು ಮಾಡ್ಕೊಂಡು ಹೋಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಆ ಹುಳಿ ದಾನ ಮಾಡ್ತಾ ಬನ್ನಿ. ಮನೆಯಲ್ಲಿ ಹುಳಿ ಕಡಿಮೆ ಆಗುತ್ತೆ, ಸಮಾಧಾನ ಆಗುತ್ತೆ. ಜೀವನದಲ್ಲಿ ಇರ್ತಕ್ಕಂಥ ಹುಳಿ ತತ್ವ ಹೋಗಿ ನೆಮ್ಮದಿಯ ಗೂಡಾಗುತ್ತೆ. ಹೋಗಿ ಬನ್ನಿ ತಾಯಿ.
ಧನ್ಯವಾದಗಳು ವಿಜಯಲಕ್ಷ್ಮಿ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಒಂದ್ ಮಾತು ಹೇಳ್ಬೇಕಂತ ಹೇಳಿದ್ರೆ, ಜ್ಯೋತಿಷ್ಯ ಅನ್ನೋದು ಒಂದ್ ರೀತಿ ನಮ್ಮೆಲ್ಲರಿಗೂ ಮಾರ್ಗಸೂಚಿ ಇದ್ದಂತೆ. ಒಳ್ಳೇದಾಗತ್ತೆ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀವಿ, ಸ್ವಲ್ಪ ಎಚ್ಚರ ವಹಿಸಿ ಅಂದ್ರೆ ಅದರಂತೆ ನಡೆದ್ರೆ ಕೂಡ ಸ್ವಲ್ಪ ಖುಷಿ ಬರಬಹುದು ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಮುಂದೆ ಏನ್ ಹೇಳ್ತಾ ಇದ್ರೆ ಗುರುಜಿ? ಕುಜನ ಮೇಲೆ ಚಂದ್ರ ನೋಡುವುದರಿಂದ ಒಳ್ಳೆ ಮಳೆ ಆಗುತ್ತೆ. ಗುರು ಬೇರೆ ಚಂದ್ರ ನಕ್ಷತ್ರದಲ್ಲಿ ಉಚ್ಚ ಸ್ಥಾನಕ್ಕೆ ಇದ್ದ ಹಾಗೆ ಚಂದ್ರ, ಒಳ್ಳೆ ಮಳೆ. ಅದ್ರ ಮೇಲೆ ಬೇರೆ ಶುಕ್ರ ಭಾವ ನೋಡ್ತಾನೆ, ಆ ಒಂದು ಕೇತು ಬೇರೆ ಸೂರ್ಯ ಭಾವ, ಚಂದ್ರ ಬುಧ ನಕ್ಷತ್ರ. ಏನಾಗುತ್ತೆ ಅಂದ್ರೆ ಸ್ವಲ್ಪ ಗಾಳಿ ಜೋರಾಗ್ತಕ್ಕಂಥದ್ದು, ಗಾಳಿ ಮಳೆ ಜೋರಾಗಿ ಬೀಸ್ತಕ್ಕಂಥದ್ದಾಗುತ್ತೆ. ನದಿಗಳು ಉಕ್ಕಿ ಹರಿಯುತ್ತವೆ. ಈಗಲೇ ಇವರು ಹೇಗೂ ಬೇಸಿಗೆಗಾಲ ಬರ್ತಿದೆ ಅನ್ನತಕ್ಕಂಥದ್ದು ಒಂದು ಎಚ್ಚರಿಕೆ ತಗೊಂಡು ಸಣ್ಣ ಪುಟ್ಟ ಈ ಒಂದು ಡ್ಯಾಮ್ಸು, ನದಿಗಳು, ಕೆರೆಗಳಿಗೆ ಏನು ಬೇಕು ರಕ್ಷಣೆ ತಗೊಂಡ್ರೆ ತುಂಬಾ ನೀರನ್ನ ಸ್ಟೋರೇಜ್ ಮಾಡ್ಕೋಬಹುದು ಈ ವರ್ಷ ಅಂತ. ಒಂದು ಒಳ್ಳೆ ಫಸಲು, ಮಳೆ, ಒಳ್ಳೆ ಫಸಲು ರೈತಾಪಿ ಮಕ್ಕಳಿಗೆ, ಈ ತರಕಾರಿ ಬೆಳೆಯೋರಿಗೆ, ಸೊಪ್ಪು ಬೆಳೆಯೋರಿಗೆ, ಹಣ್ಣು ಬೆಳೆಯೋರಿಗೆ, ಧಾನ್ಯಗಳು ಬೆಳೆಯೋರಿಗೆ ಒಳ್ಳೆ ಒಂದು ಫಲವೃದ್ಧಿ ಆಗ್ತಕ್ಕಂಥ ಒಂದು ವರ್ಷ. ಈಗಲಿಂದಲೇ ತಯಾರಿ ಮಾಡ್ಕೊಳ್ಳಿ. ಒಂದು ರೀತಿ ಇವತ್ತಿನ ದಿನವೇ ಒಂದು ರೀತಿ ನಿಮಗೇನೋ ಅನ್ಸುತ್ತೆ, ಗೊತ್ತಾಗುತ್ತೆ, ಪ್ರಕೃತಿ ಮಾತಾಡುತ್ತೆ ಅನ್ನತಕ್ಕಂಥದ್ದು. ಪ್ರಕೃತಿ ಮಾತೆ ನಮ್ಮಲ್ಲೊಂದು ಚೈತನ್ಯ ತುಂಬಿಸ್ತಕ್ಕಂಥದ್ದು. ಮೊದಲೇ ಹೇಳ್ಕೊಡ್ತಾಳೆ ಈ ಥರದ್ದು ನಡೆಯುತ್ತೆ ಅಂತ. ಪ್ರಕೃತಿಯಿಂದ ಕಲಿತಕ್ಕಂಥದ್ದು ಎಷ್ಟೋ ಇದೆ, ಆದ್ರೂ ನಾವೇ ದೊಡ್ಡವರು ಅನ್ಕೋಬಿಡ್ತೇವೆ. ಆ ಕುಜನ ಪ್ರಾಬಲ್ಯ ತುಂಬಾ ಚೆನ್ನಾಗಿದೆ. ಚಂದ್ರನ ಭಾವದಲ್ಲಿ ಉಚ್ಚ ಸ್ಥಾನ, ರುಚಕ ಮಹಾಪುರುಷ ಯೋಗ, ಶಶ ಮಹಾಪುರುಷ ಯೋಗ, ಶನಿ ಉಚ್ಚ, ಕುಜ ಉಚ್ಚ, ಇವೆರಡರ ಒಂದು ಛೇದ ತುಂಬಾ ಅದ್ಭುತವಾಗಿದೆ. ಅದರಲ್ಲೂ ಈ ಪೊಲೀಸ್ ಅಧಿಕಾರಿಗಳಿಗೆ ವಿಶೇಷ ಬೇಟೆಗಳು ದೊರಕುತ್ತವೆ. ಕಳ್ಳಕಾಕರರಿಗೆ ಭಯವಾಗುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಕಳ್ಳರೆಲ್ಲ ಸಿಕ್ಕಾಕೋತಾರೆ. ದೊಡ್ಡ ದೊಡ್ಡ ಬೇಟೆಗಳು ನಡೀತಕ್ಕಂಥದ್ದು. ಒಬ್ಬ ಪ್ರಮುಖವಾದ ಡಾನ್ ಪೊಲೀಸ್ ಎನ್ಕೌಂಟರ್ ಅಲ್ಲಿ ಮರಣ ಹೊಂದತಕ್ಕಂಥದ್ದು, ಇಲ್ಲ ಪ್ರಮುಖವಾದಂಥ ಡಾನ್ ಸಿಕ್ಕಾಕೊಳ್ಳೋದು ಯಾವುದೋ ಒಂದು ಎಡವಟ್ಟಲ್ಲಿ, ಅವ್ರನ್ನ ತಗೊಬಂದು ಪೊಲೀಸ್ ಇಲಾಖೆಯವರು ತಗೊಬಂದು ಒಳಗಡೆ ಹಾಕೋದಾಗುತ್ತೆ. ದೊಡ್ಡ ಬೇಟೆಗಳು. ಪೊಲೀಸ್ ಅವ್ರಿಗಂತೂ ಮಹಾ ಕುಂಭವೃಷ್ಟಿಯೇ, ಮುಟ್ಟಿದ ನಿಭಾಯಿಸ್ಕೊಂಡು ಬರತಕ್ಕಂಥದ್ದಾಗುತ್ತೆ. ಆದರೆ ಗುರುವಕ್ರ ಸ್ವಲ್ಪ ರಾಜಕೀಯ ತಂತ್ರಗಾರಿಕೆಗಳು ನಡೀತಕ್ಕಂಥದ್ದಾಗುತ್ತೆ. ಇದು ಏನಪ್ಪ ಇದು ಅನ್ನಿಸ್ತಕ್ಕಂಥದ್ದು ಅನಿಸಿದ್ರು, ಕೇತು ಸೂರ್ಯ ನಕ್ಷತ್ರದಲ್ಲಿ ಉಚ್ಚ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಇರುವುದರಿಂದ ನಿಮ್ಮ ದರ್ಪವನ್ನ ಯಾರೂ ತಡೆಯಲು ಆಗುವುದಿಲ್ಲ. ಗೃಹ ಮಂತ್ರಿಗಳಿಗೆ, ಗೃಹ ಹಾಗೂ ರಕ್ಷಣಾ ಇಲಾಖೆಯಲ್ಲಿರುವವರಿಗೆ, ಸಾರಿಗೆ ಇಲಾಖೆಯಲ್ಲಿರ್ತಕ್ಕಂಥವರಿಗೆ, ವಿಶೇಷ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ತುಂಬಾ ದೊಡ್ಡ ಬೇಟೆಗಳು ದೊರಕತಕ್ಕಂಥದ್ದಾಗುತ್ತೆ. ಈ ಸೆಕೆಂಡ್ ಸೇಲ್ಸು, ಮದ್ಯವನ್ನ ಈ ಒಂದು ಕಲಬೆರಕೆ ಸೇಲ್ಸ್ ಮಾಡ್ತಕ್ಕಂಥದ್ದು ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ತುಂಬಾ ವಿಶೇಷ ಆದಾಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ಒಂದು ಅಬಕಾರಿ ಇಲಾಖೆನಲ್ಲಿ. ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ, ಈ LIC ಅಂತೆ ಪ್ರೈವೇಟ್ ಇನ್ಶೂರೆನ್ಸ್ ಇವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ವಿಶೇಷ ಅಭಿವೃದ್ಧಿ, ವಿಶೇಷ ದುಡ್ಡನ್ನ ನೋಡ್ತಕ್ಕಂಥದ್ದು. ತುಂಬಾ ಒಬ್ಬ ಸಣ್ಣ ಸಾಮಾನ್ಯ ಮನುಷ್ಯ ಕೂಡ ಈ ಒಂದು ಇನ್ಶೂರೆನ್ಸ್ ಅಲ್ಲಿ ಸೇವಿಂಗ್ಸ್ ಮಾಡುವ ಆಲೋಚನೆಗಳು ಹುಟ್ಟುತ್ತವೆ ಈ ವರ್ಷ. 2012 ಕೊಳ್ಳುಬಾಕ ವರ್ಷವಾಗಿದ್ರೆ 2013 ಉಳಿಸುವ ವರ್ಷವಾಗಿರುತ್ತವೆ. ಸಾಮಾನ್ಯರಿಗೂ ಕೂಡ 100ಕ್ಕೆ 70 ಭಾಗ ಜನ ಎತ್ತಿಡ್ತಾರೆ, ಖರ್ಚು ಮಾಡೋದಿಲ್ಲ. ಅಯ್ಯೋ ಮಳೆಗಾಲ ಬರ್ತಿದ್ದಪ್ಪ ಎತ್ತಿಟ್ಕೊಳ್ಳೋಣ. 2012 ತಲೆ ಕೆಟ್ಟಿತ್ತು, ಬಂದಿದ್ದೆಲ್ಲ ಖರ್ಚು ಮಾಡ್ತಿದ್ರು, ಗೊತ್ತಾಯ್ತು ಓಹೋ ಇದೆಲ್ಲ ಸುಮ್ಮನೆ ಖರ್ಚು, ವಿಪರೀತ ದುಡ್ಡು ಕಳ್ಕೊತಿದ್ದೀವಿ, ಸುಮ್ಮನೆ ವೇಸ್ಟ್ ಮಾಡ್ಕೋತಿದ್ದೀವಿ ಅಂತ ಒಂದು ಅರ್ಥ 2013ಕ್ಕೆ ಆಗ್ತಕ್ಕಂಥದ್ದಾಗುತ್ತೆ. ಸೊ ಎಲ್ಲರೂ ಈ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋದು, ಬೇರೆ ಏನೇನೋ ಮೆಡಿಕ್ಲೇಮ್ ಪಾಲಿಸಿಗಳು ಮಾಡಿಸೋದು, ಮೆಡಿಕಲ್ ಪಾಲಿಸಿಗಳು ಮಾಡಿಸ್ತಕ್ಕಂಥದ್ದು ಆಗುತ್ತೆ. ಆದರೂ ಶನಿರಾಹು ಸಂಧಿಯಾಗಿ ಕುಜನ ಒಂದು ಕೇಂದ್ರ ಭಾವಕ್ಕೆ ಬಂದು ಕೇತುವಿನ ಒಂದು ಪ್ರಭಾವವು ಕೂಡ ಕಾಣಿಸ್ಕೊಳ್ಳುವುದರಿಂದಲೂ, ಆ ಒಂದು ಶನಿರಾಹುವಿಗೆ ಚಂದ್ರ ದೃಷ್ಟಿ ಬೀಳುವುದರಿಂದಲೂ ಸಮಥಿಂಗ್ ಈ ಒಂದು ಥ್ರೋಟಲ್ ಇನ್ಫೆಕ್ಷನ್ಸ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ನರ್ವಸ್ ಪ್ರಾಬ್ಲಮ್ಸ್, ನ್ಯೂರೋಸರ್ಜಿಕಲ್ ಪ್ರಾಬ್ಲಮ್ಸ್, ಈ ಬ್ರೈನ್ ಕ್ಲಾಟಿಂಗ್ ಆಗ್ತಕ್ಕಂಥ ಒಂದು ಪ್ರಭಾವ. ತುಂಬ ಬಹುದೊಡ್ಡ ಅಧ್ಯಕ್ಷೀಯ ಮಟ್ಟದಲ್ಲಿ ಇರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಹೆಣ್ಣು ಮಗಳಿಗೆ ಶುಕ್ರ ಕುಜನಿಂದ 12ನೇ ಮನೆಯಲ್ಲಿರುವುದರಿಂದ, ಬುಧನ ತತ್ವ ಸಾರದಲ್ಲಿ ಚಂದ್ರನಿರುವುದರಿಂದ ಬಹುದೊಡ್ಡ ಮೆದುಳಿಗೆ ಸಮಸ್ಯೆಗೆ ಸಂಬಂಧಪಟ್ಟಂತ ಕಾಯಿಲೆ ಕಾಣಿಸಿಕೊಳ್ಳುತ್ತವೆ. ತುಂಬ ದೊಡ್ಡ ಮಟ್ಟದ್ದು ಶನಿರಾಹು ಸಂಧಿ.
ತುಂಬಾ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಅಧ್ಯಕ್ಷ ಪದವಿ ಪಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಪ್ರಾಣಗಂಡ ದೀರ್ಘವಾದಂಥ ಒಂದು ವ್ಯಾಧಿಯೊಂದು ತಟ್ಟಿ ಆ ಒಂದು ಅಸ್ತಂಗತ ಆಗ್ತಕ್ಕಂಥದ್ದು. ಅದು ನಮ್ಮ ಈ ಒಂದು ಚೈನಾದಲ್ಲ, ಇಲ್ಲ ರಷ್ಯಾದಲ್ಲ, 5 ಕಾಂಟಿನೆಂಟ್ಸ್ ಅಂತ ಹೇಳ್ತೇವೆ. ಈ ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ, ಯುರೋಪ್ ಖಂಡ, ಇವುಗಳಲ್ಲಿ ನಡೀತಕ್ಕಂಥ ಒಂದು ಬಹುದೊಡ್ಡ ಅಧ್ಯಕ್ಷೀಯ ಮಟ್ಟದ ವ್ಯಕ್ತಿಗಳಿಗೆ ಪ್ರಾಣಗಂಡ. ಇಲ್ಲವೇ ದಕ್ಷಿಣ ಆಫ್ರಿಕಾ ಖಂಡದ ವ್ಯಕ್ತಿಯೊಬ್ಬರಿಗೆ ಪ್ರಾಣಕಂಟಕ ಆಗ್ತಕ್ಕಂಥದ್ದಾಗುತ್ತೆ. ವಜ್ರಗಳ ಬೆಲೆ ಏರ್ತಕ್ಕಂಥದ್ದಾಗುತ್ತೆ, ರೈಲ್ವೆ ಫೇರ್ ಬೆಲೆ ಏರ್ತಕ್ಕಂಥದ್ದಾಗುತ್ತೆ, ಕುಜ ಎಲೆಕ್ಟ್ರಿಕಲ್ ಬೆಲೆ ಏರ್ತಕ್ಕಂಥದ್ದಾಗುತ್ತೆ, ಗುರು ವಕ್ರ ಚಂದ್ರ ನಕ್ಷತ್ರ ನೀರಿನ ಬೆಲೆ ಏರ್ತಕ್ಕಂಥದ್ದಾಗುತ್ತೆ, ಕುಡಿಯುವ ನೀರಿಗೂ ಇನ್ನಷ್ಟು ಟ್ಯಾಕ್ಸು, ಹಾಕ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇನ್ನೊಂದು 15 ದಿನದಿಂದ 20 ದಿನದಲ್ಲೇ ನೋಡಿ ಸಣ್ಣದಾಗಿ ಥಟ್ ಅಂತ ಏರಿಸ್ತಕ್ಕಂಥದ್ದು. ಸಾರಿಗೆ ಅಂತ ಹೇಳ್ತೇವೆ, ಶನಿ ಕುಜ ಸಂಧಿ, ಅದರ ಒಂದು ಬೆಲೆ ಏರ್ತಕ್ಕಂಥದ್ದಾಗುತ್ತೆ. ಸೊ ಆಟೋಮ್ಯಾಟಿಕಲಿ ಎಲ್ಲ ಬೇಳೆ ಕಾಳು ತರಕಾರಿ ಇವುಗಳ ಒಂದು ಬೆಲೆ ಏರ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಎಲ್ಲೋ ಸಾಮಾನ್ಯ ಮನುಷ್ಯನಿಗೆ ಜೇಬು ಸ್ವಲ್ಪ ತೂತಾಯ್ತೇನೋ, ಏನಪ್ಪ ಉಳಿಸಿಟ್ಕೊಳ್ಳೋಣ ಅನ್ಕೋತಿದ್ದೀವಿ ಖರ್ಚು ಅಂತ. ಆದರೂ ಆದಾಯ ಹೆಚ್ಚಿರುತ್ತೆ. 6 ರೂಪಾಯಿ ಆದಾಯ, 5 ರೂಪಾಯಿ ಖರ್ಚಿರ್ತಕ್ಕಂಥ ಒಂದು ವರ್ಷ. ಇರ್ಲಿ, ಇನ್ನಷ್ಟು ಮಾತುಕತೆ ಮುಂದಿನ ಭಾಗದಲ್ಲಿ ಮಾತಾಡೋಣ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ಸಾಗರದಿಂದ ಭಾಗ್ಯ ಅಂತ. ಭಾಗ್ಯ ಅವರೇ, ಮೊದಲಿಗೆ ನಿಮ್ಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ತೆ ಮೇಡಮ್, ಹೊಸ ವರ್ಷದ ಶುಭಾಶಯಗಳು. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವ್ರ ಹೆಸರು? ಶ್ರೇಯಸ್ ಅಂತ. ಹುಟ್ಟಿದ ದಿನಾಂಕ? 12/4/1999. 12/4/99. ಸಮಯ? 7:39 ರಾತ್ರಿ. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಭಾಗ್ಯ ಅವರೇ. 6. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ಹೊಸ ವರ್ಷದ ಶುಭಾಶಯಗಳು ತಮಗೂ ತಮ್ಮ ಪರಿವಾರಕ್ಕೂ ಕೂಡ, ತಮ್ಮ ಆತ್ಮೀಯರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೇಳಿ ತಾಯಿ, ಏನ್ ಕೇಳಬೇಕಿತ್ತು? ಯಾಕೆಂದ್ರೆ ಈತನ ಜಾತಕದಲ್ಲಿ ಶನಿ ಕುಜ ಸಂಧಿ, ಲಗ್ನದಲ್ಲೇ ಕುಜ, 7ನೇ ಮನೆಯಲ್ಲಿ ಶನಿ ಭಾವ, ಖಂಡಿತ ಅನಾಹುತ ಒಂದು ಸಣ್ಣದಾಗಿ ಜರಗಬೇಕು ಅನ್ನತಕ್ಕಂಥದ್ದು ತೋರಿಸ್ತಿದೆ. ಏನ್ ಕೇಳ್ಬೇಕಂತಿದ್ದೀರಾ ಕೇಳಿ. ಅವನಿಗೆ ರಾಹು ಬೃಹಸ್ಪತಿ ಸಂಧಿ ಇತ್ತು, ಹಾಗಾಗಿ ಸಂಧಿ ಶಾಂತಿ ಎಲ್ಲ ಮಾಡಿಸಿದೀವಿ. ಅದಕ್ಕೆ ಅವನು ಜಾತಕ ನೋಡಿದವರು 2015ರಿಂದ 2017ರವರೆಗೆ ಅವನಿಗೆ ಸರಿ ಇಲ್ಲ, ಅವನು ದಾರಿ ತಪ್ತಾನೆ ಅಂತ ಹೇಳಿದ್ರು. ಹಾಗಾಗಿ ಹೆದರಿಕೆ ಆಗ್ತಾ ಇದೆ, ಅದಕ್ಕೋಸ್ಕರ ಕೇಳಿದೆ ಗುರುಜಿ. ನಾವೆಲ್ಲರೂ ದಾರಿ ತಪ್ಪದವ್ರೆ. ಎಲ್ಲರೂ ಯಾರಾದರೂ ಸರಿಯಾದ ದಾರಿನಲ್ಲಿ ಹೋಗಿ ಆಮೇಲೆ ಗೆದ್ದಿದ್ದಾರೆ ಅನ್ನತಕ್ಕಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾರದೋ ದಾರಿನಲ್ಲಿ ನಾವು ಹೋಗ್ತಿದ್ದೇವೆ, ಹೋಗಿ ನಮ್ಮದೊಂದು ದಾರಿ ಮಾಡ್ತೇವೆ. ಆಮೇಲೆ ಕಲಿಯುವಿಕೆ, ಕಲಿತ ಮೇಲೆ ಇನ್ನು ಪುಟ್ಟ ಮಗು, ನೀವೇ ಆತಂಕ ಪಡ್ತಾ ಕೂತ್ಕೊಂಡ್ರೆ ಹೇಗೆ? ಖಂಡಿತ ಇದೆ. ಕುಜರಾಹು ಸಂಧಿ, ಶನಿರಾಹು ಸಂಧಿ, ಶನಿಕೇತು ಸಂಧಿ, ಕುಜಕೇತು ಸಂಧಿ. ಈ ಒಂದು ಜಾತಕದಲ್ಲಿ ಈಗಿನ ಸ್ಥಿತಿ ಹೇಗಿದೆಯೋ ಇವತ್ತಿನ ದಿನ ಇದು ಈ ಕುಜ ರಾಹು ಶನಿ ಕುಜ ಕೇತು ಇವುಗಳ ಸಂಧಿ ಛಾಯ ಇವನ ಜಾತಕದಲ್ಲೂ ಇರ್ತಕ್ಕಂಥದ್ದು. ಆದರೆ ಇವೆಲ್ಲದಕ್ಕೂ ಮೀರಿರ್ತಕ್ಕಂಥ ಒಂದು ಭಾವ ಸೂರ್ಯ, 6ನೇ ಭಾವ. ಅತಿ ಮುಖ್ಯವಾಗಿ ಈತನದು ಶತಭಿಷ ನಕ್ಷತ್ರ. ಅದು 100 ಗುರ್ದುಗಳು ಬಂದರೂ ಸುಮ್ಮನೆ ಈ ತರ ಅನ್ಕೊಂಡು ಬರ್ತಕ್ಕಂಥ ಜಾತಕ. ಯಾಕೆ ಆಲೋಚನೆ ಮಾಡ್ತೀರಾ? ಆದಷ್ಟು ದೇವಿ ದೇವಸ್ಥಾನಗಳಲ್ಲಿ 3 ಪರಿಹಾರ ಹೇಳ್ತಾನೆ. ಅಮಾವಾಸ್ಯೆಗಳ ದಿನ ತಪ್ಪಬಾರದಿದು. ಇವನ ಹೆಸರಿನಲ್ಲಿ ಅಭಿಷೇಕಕ್ಕೆ ಹಾಲನ್ನ ಕೊಡುತ್ತಾ ಬರಬೇಕು, 1 ಬಟ್ಟಲಾದರೂ. ಆವತ್ತು ಸಂಧ್ಯಾ ಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನ ಹಚ್ಚಬೇಕು, ಜೋಡಿ ನಿಂಬೆಹಣ್ಣಿನ ದೀಪ. ಆವತ್ತು 1/4 kg ಮೊಸರನ್ನವನ್ನ ದಾನ ಮಾಡಬೇಕು, ಬೇರೆ ಇನ್ನೇನೂ ಇಲ್ಲ, ಮೊಸರನ್ನ. ಈ 3 ತಪ್ಪದೆ ಪ್ರತಿ ಅಮಾವಾಸ್ಯ ಎಲ್ಲಿದ್ದರೂ ಏನಿದ್ದರೂ ಮಾಡಬೇಕು. ಕಟೀಲು, ಕೊಲ್ಲೂರು, ಹೊರನಾಡು ಈ ದೇವಸ್ಥಾನಗಳಿಗೆ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಸಮಯ ಸಿಕ್ಕಾಗ, ಸಾಲ ಮಾಡ್ಕೊಂಡು ಹೋಗಬೇಡಿ, ಸಮಯ ಸಿಕ್ಕಾಗ ಹೋಗಿ ದರ್ಶನ ಮಾಡಿ. ಅಲ್ಲಿರತಕ್ಕಂಥ ತೀರ್ಥಕ್ಷೇತ್ರದಲ್ಲೇ ಸ್ನಾನ, ನಂತರ ದರ್ಶನ ಆಯಿತು ಅಂದರೆ ದೀಪಾರಾಧನ. ಇದನ್ನು ಮಾಡಿಸ್ತಾ ಬನ್ನಿ, ನೋಡೋಣ ಯಾವ ಶಕ್ತಿ, ವಿಚಿತ್ರ ಶಕ್ತಿ ಇವನನ್ನು ತಟ್ಲಿಕ್ಕೆ ಬರುತ್ತೆ ಅನ್ನತಕ್ಕಂಥದ್ದು. ಏನೂ ಆಗೋದಿಲ್ಲ. ಸ್ಪೋರ್ಟ್ಸಲ್ಲಿ ಹಾಕಿ, ಮಹಾಪಟಿಂಗ, ಮಹಾತುಂಟ, ಮಹಾ ಒರಟ, ಮಹಾ ಗಟ್ಟಿಯುತ. ಹೌದೋ ಅಲ್ವೋ? ಹೌದು ಗುರುಜಿ. ಹಾಕಿ, ಅದರಲ್ಲಿ ಹಾಕಿ.
ಈ ಕುಜರಾಹು ಸಂಧಿ, ಕುಜಕೇತು ಸಂಧಿ, ಶನಿರಾಹು ಸಂಧಿ, ಶನಿ ಕುಜ ಸಂಧಿ ಇರೋರಿಗೆ ಮಿಲಿಟರಿ, ಡಿಫೆನ್ಸ್, ಏರ್ ಫೋರ್ಸ್ ಅಮೇಝಿಂಗ್. ಒಬ್ಬನೇ ಮಗನಾಗಿದ್ದರೂ ಅಷ್ಟೇ ಹಾಕಿ ನೋಡಿ, ತುಂಬ ದೊಡ್ಡ ದಂಡನಾಯಕನಾಗುವ ಯೋಗಗಳು ಅವು ಅಂತ ಹೇಳ್ತೇವೆ. ಒಳ್ಳೇದಾಗುತ್ತೆ, ಯೋಚನೆ ಮಾಡಿಬಿಡಿ, ಹೋಗಿ ಬನ್ನಿ. ಭಾಗ್ಯ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ಇವತ್ತು ವಿಜಯವಾಣಿ ಪತ್ರಿಕೆ ಓದಿದ್ರ ಬಹಳನೇ ಸೊಗಸಾಗಿ ಮೂಡ್ ಬರ್ತಿದೆ ಈ ಪತ್ರಿಕೆ. ಖಂಡಿತವಾಗ್ಲೂ ಕೊಂಡು ಓದಿ. ಯಾಕೆ ಗೊತ್ತಾ, ಅದ್ರಲ್ಲಿ ಇನ್ನೂ ಒಂದು ವಿಶೇಷ ಇದೆ. ನಮ್ಮ ಓಂಕಾರ ಗುರುಜಿಯವರು ದಿನವೂ ದಿನ ಭವಿಷ್ಯ ಬರೀತಾರೆ. ಹಾಗಾಗಿ ಕೊಂಡು ಓದಿ ಅಂತ ಮತ್ತೊಮ್ಮೆ ತಿಳಿಸ್ತಾ, ಗುರುಜಿ ಈಗೇನ್ ಹೇಳ್ತಾ ಇದ್ದೀರಾ ಗುರುಜಿ? ಖಂಡಿತ. ಸೊ ಯಾರ್ಯಾರಿಗೆ ಈ ವರ್ಷ ಫಲಗಳು ಹೇಗಿದೆ ಅನ್ನತಕ್ಕಂಥದ್ದು ಹೇಳ್ತಿದ್ದೆ. ಅತಿ ಮುಖ್ಯವಾಗಿ ಈ ಒಂದು ಬುಧನ ಛಾಯ, ಈ ಪೇಂಟಿಂಗ್ ಕೆಲಸ ಮಾಡ್ತಿರ್ತಕ್ಕಂಥವರು, ಆರ್ಟಿಸ್ಟಿಕ್ ಕೆಲಸಗಳಲ್ಲಿ ಇರ್ತಕ್ಕಂಥವರು, ಪೇಂಟ್ ವ್ಯಾಪಾರ ಮಾಡ್ತಿರ್ತಕ್ಕಂಥವರು, ಸಂಗೀತದ ಇನ್ಸ್ಟ್ರೂಮೆಂಟ್ ವ್ಯಾಪಾರಗಳಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಪರಿಶ್ರಮದಾಯಕವಾಗಿರ್ತಕ್ಕಂಥ ಒಂದು ಭಾವ ಆಗಿರುತ್ತೆ. ಹೋಟೆಲ್ ವ್ಯಾಪಾರ ಮಾಡ್ತಿರ್ತಕ್ಕಂಥವರಿಗೆ, ಹೋಟೆಲ್ ಉದ್ದಿಮೆ ನಡೆಸ್ತಿರ್ತಕ್ಕಂಥವರಿಗೆ, ಹೋಟೆಲ್ ಇಂಡಸ್ಟ್ರಿಯೇ ನಡೆಸ್ತಿರ್ತಕ್ಕಂಥ ತುಂಬ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್, 3 ಸ್ಟಾರ್ ಹೋಟೆಲ್ ಇವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಬುಧನ ತತ್ವ 12ನೇ ಮನೆಯಲ್ಲಿದ್ದರೂ ಕೂಡ ಆ ಬುಧನ ಭಾವದಲ್ಲಿ ಚಂದ್ರನಿರೋದ್ರಿಂದ, ಅವನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಈ ಚಾರ್ಟರ್ಡ್ ಅಕೌಂಟೆನ್ಸಿ, ಫಿನಾನ್ಷಿಯಲ್ ಅಕೌಂಟೆನ್ಸಿ, ಈ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಆಗಿ ಕೆಲಸ ಮಾಡ್ತಿದ್ರು, ಇಲ್ಲ ಅಂತಹದಕ್ಕೆ ಸಂಬಂಧಪಟ್ಟಂತ ರಂಗಗಳಲ್ಲಿ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ವಿಶೇಷವಾದಂಥ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಇನ್ನು ಗುರು ವಕ್ರನಾಗಿ ಕೇತುವಿನ ಮುಂದುಗಡೆ ಇರೋದ್ರಿಂದ ಸ್ವಲ್ಪ ಈ ಒಂದು ಟೂರ್ಸು, ಟ್ರಾವೆಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅದರಲ್ಲೂ ಸರ್ಕಾರದ ಜೊತೆ ಟೈಅಪ್ ಆಗಿ KSTDC ಈ ಥರದ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ರೆ, ಇಲ್ಲ ಅಂಥ ಒಂದು ಸಂಸ್ಥೆಗಳ ಜೊತೆ ಒಡನಾಟ, ವ್ಯವಹಾರ, ಈ ಟಿಕೆಟ್ ಬುಕ್ಕಿಂಗ್, ರೈಲ್ವೆ ಟಿಕೆಟ್ ಬುಕ್ಕಿಂಗ್, ಈ ಒಂದು ಬಸ್ ಟಿಕೆಟ್ ಬುಕ್ಕಿಂಗ್ ಮಾಡ್ತಿರ್ತಕ್ಕಂಥವರು, ಅಂತಹವರಿಗೂ ಕೂಡ ವಿಶೇಷವಾದಂಥ ಅಭಿವೃದ್ಧಿಯನ್ನ ನೋಡತಕ್ಕಂಥ ಒಂದು ವರ್ಷವಾಗಿರುತ್ತೆ. ಇನ್ನು ಈ ಜೆರಾಕ್ಸ್ ಅಂಗಡಿ, ಫ್ಯಾಕ್ಸು, ಟೆಲಿಫೋನ್ ಬೂತು ಈ ಥರದ ಒಂದು ವ್ಯಾಪಾರಸ್ಥರಿಗೆ ಸ್ವಲ್ಪ ಪಾರಿಶ್ರಮದಾಯಕವಾಗಿರ್ತಕ್ಕಂಥ ಒಂದು ವರ್ಷವಾಗಿರ್ತಕ್ಕಂಥದ್ದು. ಶನಿ ರಾಹು ಭಾವ, ಈ ಚರ್ಮದ ವ್ಯಾಪಾರಿಗಳು, ಚಪ್ಪಲಿ ವ್ಯಾಪಾರಿಗಳು, ಬ್ಯಾಗ್ ವ್ಯಾಪಾರಿಗಳು, ಮಾಂಸ ವ್ಯಾಪಾರಿಗಳು, ಇವುಗಳಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ಪ್ಯಾಕ್ಡ್ ಫುಡ್ ನಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ನೋಡ್ತಕ್ಕಂಥ ವರ್ಷ ಆಗುತ್ತೆ. ಏನಾದರೂ ಒಂದು ಫುಡ್ ಇಂಡಸ್ಟ್ರಿ ನಡೆಸ್ತಿದ್ದೀರಾ, ಹೋಟೆಲ್ ಇಂಡಸ್ಟ್ರಿ ನಡೆಸ್ತಿದ್ದೀರಾ, ಏನಾದರೂ ಒಂದು ಸರ್ವಿಸ್ ಮಾಡಿಸ್ತಿದ್ದೀರಾ, ಪ್ಯಾಕಿಂಗ್ ಮಾಡಿ ಚಿಕ್ಕ ಚಿಕ್ಕ ಈ ಒಂದು MTR ಫುಡ್ಸ್ ಅಂತೆ, ಮೈಯಾಸ್ ಫುಡ್ಸ್ ಅಂತೆ, ಏನೇನೋ ಕೆಲಾಕ್ಸ್ ಫುಡ್ಸ್ ಅಂತೆ ಎಲ್ಲ ಕೇಳ್ತಿರ್ತೀರ ನೀವು. ಪ್ಯಾಕೆಟಲ್ಲಿ ಫುಡ್ ಬರುತ್ತೆ, ಈ ಜ್ಯೂಸಸ್ ಎಲ್ಲ ಬರ್ತಕ್ಕಂಥದ್ದು ನೀವು ಕೇಳ್ತಿರ್ತೀರ. ಅಂತಹ ಒಂದು ವ್ಯಾಪಾರಸ್ಥರಿಗೆ ವಿಶೇಷ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಮುದ್ರಣ ಪ್ರಪಂಚದಲ್ಲಿ ಏನಾದರೂ ಇದ್ರೆ, ಗುರು ವಕ್ರನಾಗಿದ್ದರೂ ಚಂದ್ರ ಭಾವದಲ್ಲಿದ್ದು, ಆ ಚಂದ್ರ ಬುಧನ ಭಾವದಲ್ಲಿದ್ದು ಅವನಿಗೆ ಕುಜನ ದೃಷ್ಟಿ ಹಾಗೂ ಶನಿ ದೃಷ್ಟಿ ಬೀಳುವುದರಿಂದ ಮುದ್ರಣ ಪ್ರಪಂಚದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುವುದು. ತುಂಬ ದೊಡ್ಡ ತಪ್ಪುಗಳನ್ನು ಮಾಡತಕ್ಕಂಥವರಿಗೆ, ಅತ್ಯಾಚಾರಿಗಳಿರ್ಬೋದು, ದರೋಡೆಕೋರರಿರಬಹುದು, ಕೊಲೆ, ಸುಲಿಗೆ, ಬೆದರಿಕೆ ಮಾಡ್ತಿರ್ತಕ್ಕಂಥವರು, ಈ ರೋಲ್ ಕಾಲ್ ದಂಧ ಮಾಡ್ತಿರ್ತಕ್ಕಂಥವರಿಗೆ ಮರಣ ಶಿಕ್ಷೆಗಳಾಗ್ತಕ್ಕಂಥದ್ದು, ತುಂಬ ದೊಡ್ಡ ಒಂದು ಶಿಕ್ಷೆಗಳು, ಜೈಲು ಶಿಕ್ಷೆಗೆ ಒಳಪಡಿಸ್ತಕ್ಕಂಥದ್ದು, ಇಲ್ಲ ಒಳಗಾಗ್ತಕ್ಕಂಥದ್ದು ಸಮಸ್ಯೆಗಳಾಗುತ್ತೆ. ಸೊ ಕಳ್ಳರು, ಕಾಕರರು, ದರೋಡೆಕೋರರು, ಮೋಸಗಾರರು, ಬಡ್ಡಿ ವ್ಯಾಪಾರಿಗಳಿಗೆ ಜೈಲು ಶಿಕ್ಷೆ ಗಟ್ಟಿಟ್ಟ ಬುತ್ತಿ. ಮೋಸ ಮಾಡೋರ್ಗೆಲ್ಲ ಶನಿ ರಾಹು ಸಂಧಿ ತಗೊಂಡೋಗಿ ಜೈಲಲ್ಲಿ ಕಂಬಿ ಎಣಿಸ್ತಾನೆ, ಸಿಕ್ಕಾಕೋತೀರಾ. ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಅನ್ನತಕ್ಕಂಥ ವ್ಯವಹಾರ ಮಾಡ್ತಿರ್ತಕ್ಕಂಥವ್ರು ದಯವಿಟ್ಟು ಬೇಡ. ಪಾಪಕೃತ್ಯಗಳು ಮಾಡೋರಿಗೆಲ್ಲ ಈ ವರ್ಷ ಸರಿಯಾದ ದಂಡನೆ, ಬಹುದೊಡ್ಡ ಬದಲಾವಣೆ, ನ್ಯಾಯಾಂಗ ಬದಲಾವಣೆ, ರಾಜಕೀಯ ಕ್ರಾಂತಿ, ಯುವಕರ ಕ್ರಾಂತಿ ಇವೆಲ್ಲವೂ ನಡೆಯತಕ್ಕಂಥ ಒಂದು ಬದಲಾವಣೆಯ ಉತ್ಕರ್ಷ ವರ್ಷ 2013. ತುಂಬಾ ದೊಡ್ಡ ಬದಲಾವಣೆಗಳು, ಸಂವಿಧಾನದಲ್ಲೇ ಬಹುದೊಡ್ಡ ಬದಲಾವಣೆಗಳನ್ನ ಯುವ ಪೀಳಿಗೆ ತರತಕ್ಕಂಥದ್ದು, ಇಲ್ಲ ಬುದ್ಧಿಜೀವಿಗಳು, ಚಿಂತಕರು ಸೇರಿ ಇಂತಿಂಥದ್ದಾಗಬೇಕು, ಇಂತಿಂಥ ಬದಲಾವಣೆ ಆಗಬೇಕು ಅನ್ನತಕ್ಕಂಥದ್ದಾಗುತ್ತೆ. ಇನ್ನಷ್ಟು RTC ಮೂಲಕ
ಹಗರಣಗಳು ಬಹುದೊಡ್ಡ ಹಳೆಯ ರಾಜಕಾರಣಿಗಳ ಪುಡಾರಿಗಳ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಹೊಸಬರದೆಲ್ಲ ಹಳಬರದು ಹಳೆಯ ಪಕ್ಷದ ನಾಯಕರುಗಳ ಬಾಡಭಂಡಾರ ಹೊರಗಡೆ ಬರ್ತಕ್ಕಂಥದ್ದಾಗುವುದು. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಏನೇ ಆದ್ರೂ ಕೂಡ ತುಂಬಾ ಖುಷಿ ಅನ್ಸಿದ ಮಾಹಿತಿ ಅಂದ್ರೆ ನೀವು ಕೊನೆಯಲ್ಲಿ ಹೇಳಿದ್ರಲ್ಲ 2013 ಪಾಪಿಗಳಿಗೆ ಸರಿಯಾದ ಏಟನ್ನ ನೀಡುತ್ತೆ ಅಂತ. ಮುಂದೆ ಗುರುಜಿ? ಖಂಡಿತ ಹಾಗೆ ಶನಿ ರಾಹು ಸಂಧಿ ಕುಡುಕುರು ಸಂತೆ ಜಾಸ್ತಿ ಆಗುತ್ತೆ. ಕುಡಿದು ಪೊಲೀಸವ್ರ ಕೈಗೆ ಸಿಕ್ಕಾಕೊಂಡು ಪೆನಾಲ್ಟಿ ಕಟ್ಟೋದು ಜಾಸ್ತಿ ಆಗುತ್ತೆ. ಎಚ್ಚರಿಕೆ. ಪೊಲೀಸವ್ರಿಗಂತೂ ತುಂಬಾ ಒಂದು ಆದಾಯ ಮಾಡತಕ್ಕಂಥದ್ದು ಪೊಲೀಸ್ ಇಲಾಖೆಗೆ. ಪೊಲೀಸ್ ಇಲಾಖೆಯಲ್ಲಿ ಕಡಿಮೆ ಅಂದ್ರೂ 4,000ರಿಂದ 6,000 ಉದ್ಯೋಗಿಗಳು ಹೊಸದಾಗಿ ಸೇರತಕ್ಕಂಥ ಒಂದು ಯೋಗ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ರಕ್ಷಣಾ ಇಲಾಖೆಯಲ್ಲಿ ಬಹುದೊಡ್ಡ ಬದಲಾವಣೆ ಚೇತರಿಕೆ ನಡೀತಕ್ಕಂಥ ವರ್ಷವೂ ಕೂಡ ಆಗಿರ್ತಕ್ಕಂಥದ್ದು. ಸ್ವಲ್ಪ ಈ ಕಳ್ಳರು ಕುಡಿದ್ಬಿಟ್ಟು ಗಾಡಿ ಓಡಿಸ್ತಕ್ಕಂಥವ್ರು ಖಂಡಿತ ಕುಡಿದು ಆಕ್ಸಿಡೆಂಟ್ಗಳು ಆಗತಕ್ಕಂಥ ವರ್ಷವಾಗುತ್ತೆ. ಈ ವರ್ಷ ಜಾಸ್ತಿ ಆಕ್ಸಿಡೆಂಟ್ಸ್ ವಿಲ್ ಬಿ ಮೋರ್. ಆ ಕುಜ ರಾಹು, ಕುಜ ಶನಿ. ಹಾಗೆ ಮೆಡಿಕಲ್ ಆಪರೇಷನ್ ನಡೀತಕ್ಕಂಥ ಸಂದರ್ಭದಲ್ಲೋ ಈ ಒಂದು ಮೆಡಿಕಲ್ ಎಮರ್ಜೆನ್ಸಿನಲ್ಲಿ ಸಾವುಗಳಾಗ್ತಕ್ಕಂಥದ್ದು ಕೂಡ ಆಗುತ್ತೆ. ಹೃದಯಾಘಾತದಿಂದ ಗುರು ವಕ್ರನಾಗಿ ಚಂದ್ರ ನಕ್ಷತ್ರದಲ್ಲಿ ವಿಶೇಷವಾಗಿ ವೃಷಭ ರಾಶಿಯಲ್ಲಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಆಗಿ ಹೋಗ್ತಕ್ಕಂಥ ಒಂದು ಭಾವವು ಕೂಡ ಜಾಸ್ತಿ ಇರತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಸ್ವಲ್ಪ ಈ ಹೃದಯಾಘಾತ ಸಮಸ್ಯೆ ಇರ್ತಕ್ಕಂಥವ್ರು, ಡಯಾಲಿಸಿಸ್ ಸಮಸ್ಯೆ ಇರ್ತಕ್ಕಂಥವ್ರು, ಕಿಡ್ನಿ ಸಮಸ್ಯೆಗಳು ಇರತಕ್ಕಂಥವರು, ಈ ಆರ್ಥರೈಟಿಸ್ ಸಮಸ್ಯೆಗಳು ಇರ್ತಿರ್ತಕ್ಕಂಥವ್ರು, ಜಾಂಡಿಸ್ ಲಿವರ್ ಸಮಸ್ಯೆಗಳು ಆ ಒಂದು ಸಮಸ್ಯೆಗಳ ಇಂದ ಬಳಲ್ತಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯ ತಪಾಸಣೆ, ರೆಗ್ಯುಲರ್ ಚೆಕಪ್. ಗುರು ಬೇರೆ ವಕ್ರ, ಟೈಮಿಗೆ ಸರಿಯಾಗಿ ಖಂಡಿತ ಮೆಡಿಸಿನ್ಸ್ ತಗೊಳ್ಳುವುದಿಲ್ಲ. ಗುರು ವಕ್ರನಾಗಿ ಚಂದ್ರ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿರುವುದರಿಂದಲೂ ಅವನ ಮೇಲೆ ಆ ಪಕ್ಕದಲ್ಲಿ ಸೂರ್ಯಭಾವ, ಆ ಒಂದು ಚಂದ್ರ ಸ್ವಸ್ಥಾನದಲ್ಲಿ ಇರುವುದರಿಂದಲೂ ಅದರ ಮೇಲೆ ಬುಧ ಪ್ರಭಾವದಲ್ಲಿ ಶುಕ್ರ ನೋಡುವುದರಿಂದಲೂ ಈ ವರ್ಷ IVF ವರ್ಷ ಆಗಿರುತ್ತೆ, IVU ವರ್ಷ ಆಗಿರುತ್ತೆ. ಕೃತಕ ಗರ್ಭಧಾರಣೆಯ ಮೂಲಕ ಮಕ್ಕಳು ಮಾಡಿಕೊಳ್ಳತಕ್ಕಂಥ ಒಂದು ಮಹಾಪರ್ವದ ವರ್ಷವಾಗಿರುತ್ತೆ. ತುಂಬಾ ಮಕ್ಕಳು IVF ಸೆಂಟರ್ ನಡೆಸ್ತಿದ್ರೆ ಇಲ್ಲ ಆ ಥರದ ಒಂದು ಗೈನೋಕಾಲಜಿ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ಡಾಕ್ಟರ್ಗಳಿಗೆ ತುಂಬ ವಿಶೇಷ ಕೈ ತುಂಬ ಕೆಲಸ. ನಿಮಗೆ ದುಡ್ಡು ಅನ್ನೋದಕ್ಕಿಂತ ಕೆಲಸ. ಯಾವುದೇ ಡಾಕ್ಟರ್ ದುಡ್ಡು ನೋಡೋದಿಲ್ಲ. ಇದು ನನ್ನ ಆತ್ಮೀಯ ವಲಯದಲ್ಲಿ ನಾನು ನೋಡಿರ್ತಕ್ಕಂಥದ್ದು. ಮೊದಲು ಪೇಷಂಟ್ ಉಳಿಸ್ಬೇಕು ಅಂತಕ್ಕಂಥದ್ದು. ಸೊ ಡಾಕ್ಟರ್ಗಳಿಗೆ ವಿಶೇಷವಾದ ದಿನ. ಅದರಲ್ಲೂ ಸಂತಾನದ ಒಂದು ಸೆಂಟರ್ಸ್ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥವರಿಗೆ, ಹಾಗೂ ಈ ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಕಿಡ್ನಿ ಪ್ರಾಬ್ಲಮ್ ಇರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಷ್ಕಾರ ಸೂಚಿಸುವ ಡಾಕ್ಟರ್ಗಳಿಗೆ ವಿಶೇಷ. ಆದರೆ ಡಾಕ್ಟರ್ಗಳ ಮೇಲೆ ಅಪವಾದ ಆಗ್ತಕ್ಕಂಥದ್ದು, ಮಕ್ಕಳ ಕಳ್ಳತನಗಳು ಹೆಚ್ಚಾಗಿ ಆಗ್ತಕ್ಕಂಥದ್ದು, ಆ ಗುರುವಿನ ಹಿಂದ್ಗಡೆ ಕೇತು ಪ್ರಭಾವ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಳ್ಳತನಗಳಾಗ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಅದಲು ಬದಲು ಮಾಡತಕ್ಕಂಥದ್ದು. ಶುಕ್ರ ನೋಡ್ತಿದ್ದಾನೆ ಗುರುವನ್ನ, ಗಂಡು ಮಗುವನ್ನ ಹೆಣ್ಣು ಮಗು ತಂದಿಟ್ಟು ಬಿಡೋದು, ಹೆಣ್ಣು ಮಗು ಜಾಗದಲ್ಲಿ ಗಂಡು ಮಗು ತಂದಿಡ್ತಕ್ಕಂಥದ್ದು, ಇಲ್ಲ ಮಗುವೆ ಸತ್ತು ಹೋಯಿತು ಅಂತ ಹೇಳಿ ತಂದಿಡ್ತಕ್ಕಂಥ ಒಂದು ಅಪವಾದ. ಗುರು ವಕ್ರ. ಡಾಕ್ಟರ್ಗಳೇ ಕೆಲವೊಂದು ಡಾಕ್ಟರ್ಗಳು ಎಡವಟ್ಟು ಮಾಡಲಿಕ್ಕೆ ಹೋಗಿ, ದುಡ್ಡು ಮಾಡಲು ಹೋಗಿ, ಗರ್ಭಪಾತ ಮಾಡಲು ಹೋಗಿ, ಬೇರೆ ಏನೇನೋ ಕಳ್ಳತನ, ಬೇರೆ ಏನೋ ಒಂದು ಎಡವಟ್ಟುಗಳು ಮಾಡಕ್ಕೆ ಹೋಗಿ ಕೆಲವೊಂದು ಡಾಕ್ಟರ್ಗಳು ಸಿಕ್ಕಿ ಹಾಕಿಕೊಳ್ಳತಕ್ಕಂಥ ಪ್ರಭಾವ ಕೂಡ ಈ ವರ್ಷ ಹೆಚ್ಚಾಗಿರುತ್ತೆ. ಸಿಕ್ಕಾಕೋತಾರೆ ಜಾಸ್ತಿ. ಡಾಕ್ಟ್ರೇ ತಪ್ಪು ಮಾಡಿದ ಹಾಗೆ ನಕಲಿ ವೈದ್ಯರುಗಳು ಸಿಕ್ಕಾಕೊಳ್ತಾರೆ. ಅವ್ರು ಓದಿರೋದೊಂದು, ಹೇಳ್ಕೊಳ್ಳೋದೊಂದು. ಒಬ್ಬ ಕಾಂಪೌಂಡರ್ ಕೆಲಸ ಮಾಡ್ಕೊಂಡು ಡಾಕ್ಟರ್ ಆಗಿರ್ತಕ್ಕಂಥದ್ದು ಕಡಿಮೆ ಅಂದ್ರು ಒಂದು 2,000ರಿಂದ 3,000 ಡಾಕ್ಟರ್ಗಳಿಗೆ ಶಿಕ್ಷೆ ಆಗತಕ್ಕಂಥ ಒಂದು ವರ್ಷ. ಸೊ ಡಾಕ್ಟರ್ಗಳೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು ನೀವು ಮಾಡ್ತಿರ್ತಕ್ಕಂಥ ವೃತ್ತಿ. ಸೊ ಯಾರಾದ್ರೂ ಲೇಡೀಸ್ ಹೆಣ್ಮಕ್ಳು ಬರ್ತಾರೆ, ಟೆಸ್ಟ್ ಮಾಡಬೇಕು, ಯಾರಾದ್ರೂ ಒಂದು ಹೆಣ್ಣು ಮಗುವನ್ನ ನಿಲ್ಲಿಸ್ಕೊಂಡೇ ಟೆಸ್ಟ್ ಮಾಡಿಸ್ಕೊಳ್ತಕ್ಕಂಥದ್ದು ಇದು ಮಾಡಿ. ಹಾಗೆ ಯಾರೇ ಕನ್ಸಲ್ಟೆನ್ಸಿನಲ್ಲಿ ಇರತಕ್ಕಂಥವರು ಆ ಶುಕ್ರಭಾವ ಗುರುವನ್ನು ನೋಡುವುದರಿಂದ ಅಪವಾದಗಳು ಬರುವುದರಿಂದ ಹೆಣ್ಣು ಮಕ್ಕಳ ಮೇಲೆ ಏನಾದರೂ ಒಂದು ನೀವು ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ರಿ, ಇಲ್ಲ ಅಪಚಾರಕ್ಕೆ ಪ್ರಯತ್ನ ಮಾಡಿದ್ರಿ, ಇಲ್ಲವೇ ನೀವೇನೋ ಒಂದು ಎಡವಟ್ಟು ಮಾಡಿದ್ರಿ ಅನ್ನತಕ್ಕಂಥದ್ದು ಅಪವಾದಗಳು ಬರ್ತಕ್ಕಂಥದ್ದು ಈ ಕನ್ಸಲ್ಟೆನ್ಸಿಸ್ ನಡೆಸ್ತಿರ್ತಕ್ಕಂಥ ಸಂಸ್ಥೆಗಳಲ್ಲಾಗುತ್ತೆ. ಎಚ್ಚರಿಕೆ. ಗುರುವಕ್ರ.
ಧರ್ಮಗುರುವೊಬ್ಬರ ಮೇಲೆ ಅಪವಾದ ಬರತಕ್ಕಂಥದ್ದು, ಧರ್ಮಗುರುಗಳ ಎಡವಟ್ಟುಗಳು, ರಾಜಕೀಯ ಪ್ರೇರಿತ ಉದ್ದೇಶಗಳು ಜನಸಾಮಾನ್ಯರಲ್ಲಿ ಅಸಹನೆ ಉಂಟು ಮಾಡಿಸಿ ಧರ್ಮ ಗುರುಗಳ ಮೇಲೆ ವಾಕರಿಕೆ ಬರತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು. ಇವರನ್ನೆಲ್ಲ ಧರ್ಮಗುರುಗಳು ಅನ್ನಬೇಕಾ ಅನ್ನತಕ್ಕಂಥದ್ದು. ಧರ್ಮಗುರು ಒಬ್ಬರ ಅಶ್ಲೀಷ ವ್ಯವಹಾರಗಳು ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಶುಕ್ರಭಾವ ಗುರುವನ್ನು ನೋಡುವುದರಿಂದ ಹೆಣ್ಣಿನ ಮೋಹವೋ ಇಲ್ಲ ದುಡ್ಡಿನ ಮೋಹವೋ ಬಂಗಾರದ ಮೋಹವೋ ಆಸ್ತಿ ಮಾರಾಟ ಮಾಡಿಬಿಟ್ಟಿರೋದೋ ಇಲ್ಲ ತನ್ನವರಿಗೆ ಆಸ್ತಿ ಮಾರಿ ಕೊಟ್ಟು ಬಿಟ್ಟಿರ್ತಕ್ಕಂಥದ್ದು ಒಂದು ಬಹುದೊಡ್ಡ ಹಗರಣಗಳು ಧರ್ಮಗುರುಗಳ ಮೇಲೆ ಸ್ವಾಮೀಜಿಗಳ ಮೇಲೆ ಕೂಡ ಬರತಕ್ಕಂಥದ್ದಾಗುತ್ತೆ. ಶನಿ ರಾಹು ಸಂಧಿ ಬಹುದೊಡ್ಡ ರಾಜಕಾರಣಿಗಳ ಕಪ್ಪು ಹಣ ಅವರು ಹೇಳ್ಕೊಂಡಿರೋದು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಇಲ್ಲ ಲೆಕ್ಕ ಪರಿಶೋಧಕರ ಬಳಿ ನನ್ನ ಹತ್ರ ಇರೋದು ಆಸ್ತಿ ಇಷ್ಟು ಅಂತ ಹೇಳಿದ್ರು ಕೂಡ ಅದಕ್ಕಿಂತಲೂ 10 ಪಟ್ಟು 20 ಪಟ್ಟು 50 ಪಟ್ಟು 500 ಪಟ್ಟು ಮಾಡಿರ್ತಕ್ಕಂಥ ಆಸ್ತಿಯ ವಿಚಾರಗಳು, ಮೋಸದಲ್ಲಿ ಮಾಡಿರ್ತಕ್ಕಂಥ ಆಸ್ತಿಯ ವಿಚಾರಗಳು, ಬೆದರಿಕೆ ಮಾಡಿರ್ತಕ್ಕಂಥ ಆಸ್ತಿಯ ವಿಚಾರಗಳು ಇಲ್ಲ ಬೆದರಿಕೆ ಮಾಡಿರ್ತಕ್ಕಂಥದ್ದು ಅವುಗಳ ಒಂದು ಪ್ರಭಾವಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಈ ವರ್ಷ ನ್ಯಾಯಾಂಗ ವರ್ಷವಾಗಿರುತ್ತದೆ. ನ್ಯಾಯಾಧೀಶರುಗಳು ಕೊಡತಕ್ಕಂಥ ತೀರ್ಪು ಸೋತು ಹೋಗುವ ಕೇಸುಗಳೆಲ್ಲ ಗೆದ್ದು ಬರ್ತಾರೆ, ಗೆದ್ದು ಹೋಗತಕ್ಕಂಥ ಗೆಲ್ಲಲೇಬೇಕು ಅಂತಕ್ಕಂಥ ಕೇಸುಗಳೆಲ್ಲ ಸೋತು ಹೋಗ್ತಕ್ಕಂಥದ್ದಾಗುತ್ತೆ. ಹಾಗೆ ಕೆಲವೊಂದು ರಾಜಕಾರಣಿಗಳಿಗೂ ಕೆಲವೊಂದು ಈ ಬಿಸ್ನೆಸ್ ಮ್ಯಾಗ್ನೆಟ್ಗಳಿಗೂ ಜೈಲು ಶಿಕ್ಷೆ ಸರಿಯಾದ ಒಂಥರ ಬಹುದೊಡ್ಡ ತೀರ್ಪುಗಳು ವರ್ಷವಾಗಿರುತ್ತೆ. ಇದೊಂದು ರೀತಿ ಸಾಧಾರಣವಾಗಿ ಸಾರ್ವಜನಿಕವಾಗಿ ಚರ್ಚೆಯಾಗತಕ್ಕಂಥ ವಿಚಾರವಾಗಿ ನಿಂತು ಬಿಡತಕ್ಕಂಥ ವರ್ಷವಾಗಿರುತ್ತದೆ. ಶನಿರಾಹುವಿನ ಮೇಲೆ ಗುರು ಷಷ್ಟಾಷ್ಟಕ ಭಾವದಲ್ಲಿರುವುದರಿಂದ ಯಾರು ತಪ್ಪು ಮಾಡಿದ್ದರೂ ಭಯದಿಂದ ಒದ್ದಾಡತಕ್ಕಂಥ ಒಂದು ವರ್ಷ. ಎಲ್ಲಿ ಹೆಸರು ಸಾರ್ವಜನಿಕ ಒಂದು ರಂಗದಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ, ತುಂಬ ದೊಡ್ಡ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲಾ ತರದ ವ್ಯಕ್ತಿಗಳಿಗೆ ಅವಮಾನಗಳು ಆಗ್ತಕ್ಕಂಥ ಒಂದು ವರ್ಷವಾಗಿರುತ್ತದೆ. ಒಂಥರ ಅಲ್ಲಲ್ಲಿ ಬ್ರೇಕಿಂಗ್ ನ್ಯೂಸ್, ಈ ವ್ಯಕ್ತಿ ಇಂಥದ್ದಂತೆ, ಈ ವ್ಯಕ್ತಿ ಇಂಥದ್ದಂತೆ, ಗುರುವಕ್ರ. ಸೊ ಸಾರ್ವಜನಿಕವಾಗಿ ಅಪಮಾನ ಅಪವಾದಗಳಿಗೆ ಒಳಗಾಗತಕ್ಕಂಥ ಒಂದು ವರ್ಷವಾಗುತ್ತೆ ಸಾರ್ವಜನಿಕ ವ್ಯಕ್ತಿಗಳಿಗೆ. ಸಾಮಾನ್ಯರಿಗಲ್ಲ, ತುಂಬ ದೊಡ್ಡ ಸೆಲೆಬ್ರಿಟೀಸ್ಗೆ, ತುಂಬ ದೊಡ್ಡ ಪೊಲಿಟಿಷಿಯನ್ಸ್ಗೆ, ತುಂಬ ದೊಡ್ಡ ಧರ್ಮಗುರುಗಳಿಗೆ ಕೇಸು ಬಡಿಯತಕ್ಕಂಥದ್ದು. ಯಾರಾದರೂ ಇವರು ತಪ್ಪು ಮಾಡಿದ್ದಾರೆ, ದೋಚಿದ್ದಾರೆ, ಪ್ರಚೋದಿಸಿದ್ದಾರೆ, ನೆಗೆಟಿವ್ ಹೇಳಿದ್ದಾರೆ, ಜನರ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಸುಳ್ಳು ಹೇಳಿ ಕಾರ್ಯತಂತ್ರ ಮಾಡಿಕೊಂಡಿದ್ದಾರೆ ಅನ್ನತಕ್ಕಂಥದ್ದೆಲ್ಲ ಹೇಳಿ ಅವರ ಮೇಲೆ ಕೇಸು ತಪಾಸಣೆ ಇವುಗಳೆಲ್ಲ ಆಗ್ತಕ್ಕಂಥದ್ದಾಗಿ ಇನ್ನಷ್ಟು ಮಾನಾಪಮಾನಗಳು ಸಾರ್ವಜನಿಕ ವ್ಯಕ್ತಿಗಳ ಮೇಲೆ ಆಗಿ ಜನರಲ್ಲಿ ಅಂಥ ವ್ಯಕ್ತಿಗಳ ಮೇಲೆ ನಂಬಿಕೆ ಹೋಗತಕ್ಕಂಥ ವರ್ಷವಾಗಿರುತ್ತವೆ. ಈ ಏಪ್ರಿಲ್ ಮೇಯಲ್ಲಿ ಪಕ್ಷಗಳು ಇಬ್ಬಾಗಗಳಾಗಿ ಪಕ್ಷಾಂತರಗಳು ವಿಶೇಷವಾಗಿ ನಡೆಯುತ್ತೆ. ಇನ್ನು 15 ದಿನದಲ್ಲಿ ನೀವು ನೋಡಬಹುದು ಸರ್ಕಾರಕ್ಕೆ ಬಹುದೊಡ್ಡ ಕಂಟಕ ಈ ಗ್ರಹಣದ ಛೇದ ಕಾಣಿಸ್ತಕ್ಕಂಥದ್ದಾಗುವುದು. ವಿರೋಧ ಪಕ್ಷಗಳು ಒಂದಾಗತಕ್ಕಂಥದ್ದು. ನಿಮ್ಮನ್ನು ವಿರೋಧಿಸುವವರೇ ಹತ್ತಿರವಾಗುವರು, ಹತ್ತಿರವಾಗುವವರೇ ದೂರವಾಗುವರು. ಇದು ಕೇಂದ್ರ ಸರ್ಕಾರಕ್ಕೂ ನಡೆಯುವುದು, ರಾಜ್ಯ ಸರ್ಕಾರಕ್ಕೂ ಕೂಡ ನಡೆಯತಕ್ಕಂಥ ಒಂದು ಅನಾಹುತದ ಒಂದು ಛಾಯ. ಇಂಥ ಒಂದು ಶನಿ ಕುಜ ರಾಹು ಸಂಧಿ ಅಷ್ಟು ಒಂದು ಒಳ್ಳೆಯದಲ್ಲ. ಏನೇ ಒಂದು ಸಾಮಾನ್ಯರಿಗೆ ಒಂದು ವರಮಾನ ಬರತಕ್ಕಂಥ ವರ್ಷ, ಆದಾಯ ಹಿಗ್ಗಿಸುವ ವರ್ಷವಾದರೂ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಪವಾದ ಅವಮಾನಗಳಾಗ್ತಕ್ಕಂಥ ವರ್ಷ ಆಗಿರುತ್ತೆ. ತುಂಬ ದೊಡ್ಡ ಸಾರ್ವಜನಿಕ ವ್ಯಕ್ತಿಗಳ ಪ್ರಾಣಕಂಟಕಗಳು, ದಿಢೀರ್ ಅಸ್ತಂಗತ ಆಗ್ತಕ್ಕಂಥದ್ದು, ಮುಖ್ಯಮಂತ್ರಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳ ಮಟ್ಟದಲ್ಲಿರತಕ್ಕಂಥ ವ್ಯಕ್ತಿಗಳಿಗೂ ಬಿಡುವುದಿಲ್ಲ ಈ ಒಂದು ಶನಿ ರಾಹು ಸಂಧಿ. ಆದ್ರಿಂದ ಆದಷ್ಟು ಆ ಒಂದು ದೇವಿ ದರ್ಶನ, ದೇವಿ ಸಂಕಲ್ಪ, ಇವತ್ತು ಬೇರೆ ವಿಶೇಷವಾಗಿ ಭೌಮ ಸಂಕಷ್ಟ ಚತುರ್ಥಿ, ವಿನಾಯಕನ ದರ್ಶನ ಮಾಡಿ. ಮಂಗಳವಾರವೇ, ವರ್ಷದ ಆರಂಭವೇ, ಆ ಕುಜ ಬೇರೆ ಆಧಿಪತ್ಯ ತುಂಬ ವಿಶೇಷವಾಗಿ ನಿಂತಿರ್ತಕ್ಕಂಥದ್ದು. ಸೊ ಕುಜನ ದಿನವಾದ ಮಂಗಳವಾರವೇ ಆ ಒಂದು ವಿನಾಯಕನ ಸಂಕಷ್ಟ ಚತುರ್ಥಿ ಬಂದಿರೋದು ವಿಶೇಷ. ಹೋಗಿ ದರ್ಶನ ಮಾಡಿ, ವಿನಾಯಕನೇ, ವಿಘ್ನ ನಿವಾರಕನೇ, ಎಲ್ರಿಗೂ ದಾರಿ ತೋರಿಸ್ತಕ್ಕಂಥ ನೀನು ನಮಗೂ ತೋರಿಸು ಅಂತ ಕೇಳ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ಹಾಗೆಯೇ
ದುರ್ಗಾ ದೇವಸ್ಥಾನಗಳಿಗೆ ಹೋದ್ರೂ ತುಂಬಾ ಒಳ್ಳೆಯದು. ಇಲ್ಲ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಕೊಳ್ಳಿ, ತಂದೆ ತಾಯಿಗಳ ಆಶೀರ್ವಾದ ತಗೊಳ್ಳಿ, ಗುರುಗಳ ಆಶೀರ್ವಾದ ತಗೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ನಾಳೆ ಯಾವ್ಯಾವ ರಾಶಿಗೆ ಏನೇನು ಫಲ ಅನ್ನೋದನ್ನ ನಾಳಿನ ಸಂಚಿಕೆಗಳಿಂದ ತಿಳಿಸ್ಕೊಡ್ತೇನೆ. ಈ ಹೊಸ ವರ್ಷ ಯಾವ ರೀತಿ ಸಂಭ್ರಮವೋ ಇಲ್ಲ ಕಣ್ಣೀರು ಅನ್ನತಕ್ಕಂಥದ್ದು. ಒಳ್ಳೇದಾಗ್ಲಿ. ಗುರುಜಿ, ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದೀರಾ 2013ನೇ ವರ್ಷ ಏನೆಲ್ಲ ಒಂದು ಅನಾಹುತಗಳಿಗೆ ಈಡು ಮಾಡುತ್ತೆ, ಹಾಗೆ ಸಂತೋಷದ ಸಂಗತಿಗಳು ಏನೆಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡ್ತಾ ಇದೀವಿ. ಮತ್ತೆ ನಿಮ್ಮ ಭೇಟಿ ಯಾವಾಗ? ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ. ಹೋಗಿ ಬರ್ತೀವಿ. ನಮಸ್ಕಾರ. ಆನಂದ ಓಂಕಾರ